ಶಕ್ತಿಯ ಕೊಡು ಕರುಣೆಯ ನೀಡು ಹೇ ಗುರುವೇ. ಶಕ್ತಿಯ ಕೊಡು ಕರುಣೆಯ ನೀಡು ಹೇ ಗುರುವೇ. ಬಲವ ಬೆಳೆಸಲು ಅರಿವು ಗಳಿಸಲು ಶಕ್ತಿಯ ಕೊಡು ಹೇ ಗುರುವೇ. ಸುಪ್ತ ಕಲೆ ಹೊರಸೂಸುವಂತೆ ತಪ್ತ ಜೀವನ ತಣಿಸುವಂತೆ. ಸುಪ್ತ ಕಲೆ ಹೊರಸೂಸುವಂತೆ ತಪ್ತ ಜೀವನ ತಣಿಸುವಂತೆ. ಆಪ್ತ ಹೃದಯ ಪ್ರಸಾದವಿತು ಬಾಳು ಸಾರ್ಥಕವಾಗುವಂತೆ. ಆಪ್ತ ಹೃದಯ ಪ್ರಸಾದವಿತು ಬಾಳು ಸಾರ್ಥಕವಾಗುವಂತೆ. ಶಕ್ತಿಯ ಕೊಡು ಕರುಣೆಯ ನೀಡು ಹೇ ಗುರುವೇ. ಬಲವ ಬೆಳೆಸಲು ಅರಿವು ಗಳಿಸಲು ಶಕ್ತಿಯ ಕೊಡು ಹೇ ಗುರುವೇ. ಭಾವವೊಮ್ಮಿದೆ ಭಾಗ್ಯ ತಂದಿದೆ ಹಂಚಿಕೊಳ್ಳಲು ಮನವು ಕಾದಿದೆ. ಭಾವವೊಮ್ಮಿದೆ ಭಾಗ್ಯ ತಂದಿದೆ ಹಂಚಿಕೊಳ್ಳಲು ಮನವು ಕಾದಿದೆ. ಸೇವೆ ಗೀತೆಗೆ ರಾಗ ತಾಳವ ಸಂಯೋಜಿಸಿ ಹಾಡುವಂತೆ. ಸೇವೆ ಗೀತೆಗೆ ರಾಗ ತಾಳವ ಸಂಯೋಜಿಸಿ ಹಾಡುವಂತೆ. ಶಕ್ತಿಯ ಕೊಡು ಕರುಣೆಯ ನೀಡು ಹೇ ಗುರುವೇ. ಬಲವ ಬೆಳೆಸಲು ಅರಿವು ಗಳಿಸಲು ಶಕ್ತಿಯ ಕೊಡು ಹೇ ಗುರುವೇ. ಸಮಯ ಸಂಪದ ಶಕ್ತಿಯಿತ್ತು ಸಂಯಮದ ಜೀವನವಿತ್ತು. ಸಮಯ ಸಂಪದ ಶಕ್ತಿಯಿತ್ತು ಸಂಯಮದ ಜೀವನವಿತ್ತು. ಕಾರ್ಯ ಸಾಧನೆ ಸ್ಫೂರ್ತಿಯಿತ್ತು ಕಾರ್ಯ ಸಾಧನೆ ಸ್ಫೂರ್ತಿಯಿತ್ತು. ನಿತ್ಯ ನಲಿವಲಿ ಮೀಯುವಂತೆ ಶಕ್ತಿಯ ಕೊಡು ಕರುಣೆಯ ನೀಡು ಹೇ ಗುರುವೇ. ಬಲವ ಬೆಳೆಸಲು ಅರಿವು ಗಳಿಸಲು ಶಕ್ತಿಯ ಕೊಡು ಹೇ ಗುರುವೇ. ಶಕ್ತಿಯ ಕೊಡು ಕರುಣೆಯ ನೀಡು ಹೇ ಗುರುವೇ. ರಚನೆ ಚಂದ್ರಕಲಾ ಪ್ರಭಾಕರ್. ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಪ್ಪ. ಬರ್ದಿರೋರ್ಗೆ ಹಾಡಿರೋರ್ಗೆ ಚೆನ್ನಾಗಿದೆ. ಡಬಲ್ ಆಕ್ಟಿಂಗ್. ಸರಿ, ಓಂಕಾರ ಶುರು ಮಾಡಿಬಿಡ್ತೀನಿ. ಮಾಡಿ. ಓ गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री
ಗುರವೇ ನಮಃ. ಗುರು ಚತುಷ್ಟಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಹಾಗೂ ವಾಸವಿ ದೇವಿಯ ಅಡಿದಾವರೆಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಸೇರಿರುವಂತಹ ಶ್ರೋತೃವೃಂದದವರಿಗೂ ಹಾಗೂ ಅರ್ಥವನ್ನು ವಿವರಣೆ ಕೊಟ್ಟು ಹೇಳುವಂತಹ ಶ್ರೀಮಾನ್ ನಂದೀಶ್ ಸಾರ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಈ ದಿವಸ ವಾಸವಿ ದೇವಿ ದರ್ಶನಂ 192ನೇ ಪೇಜು ವಾಸವಿಯ ಶಿಶುಲೀಲೆ ಅಂತ. ಶಿಶುಗಳಿಗೆ 5 ಮಾಸಗಳು ಕಳೆದವು. ಒಂದು ದಿನ ಕುಸುಮಾಂಬೆಯು ವಾಸವಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ದೃಷ್ಟಿ ಚಿಕ್ಕಿ ಇಡುತ್ತಿದ್ದಳು. ತನ್ನ ತಾಯಿಯನ್ನೇ ನಗುನಗುತ್ತಾ ಎವೆಯಿಕ್ಕದೆ ನೋಡುತ್ತಿದ್ದ ವಾಸವಿಯು ತನ್ನ ಸರಿ ಇದೆಲ್ಲ ಆಯ್ತಲ್ಲ. ಇದಾಯ್ತಲ್ಲಕ್ಕ. ಎಲ್ಲಿಗೆ ನಿಲ್ಸಿದ್ದಮ್ಮ? ಹಾಂ ಸರಿ, ಕರೆಕ್ಟಾಗಿದೆಯಲ್ಲ. ತನ್ನ ವಾಸವಿಯು ತನ್ನ ದೈವಿ ಪೇಜ್ ನಂಬರು 192. ತನ್ನ ದೈವಿ ಶಿಶುಲೀಲೆಯನ್ನು ತೋರಬೇಕೆಂದು ಇಚ್ಛಿಸಿ ಇದ್ದಕ್ಕಿದ್ದಂತೆ ಭಾರವಾದಳು. ಕುಸುಮಾಂಬೆಯು ಕಣ್ಣುಗಳಿಂದ ನೋಡುತ್ತಿದ್ದರೂ ನಂಬಲಾರದಾದಳು. ಕುಸುಮ ಶ್ರೇಷ್ಠೆಯನ್ನು ಕರೆದು, ಪ್ರಭು, ನಿಮ್ಮ ಮಮತೆಯ ಪುತ್ಥಳಿಯನ್ನು ನಾನು ಹೊರಲಾರೆ. ಎಷ್ಟೊಂದು ಭಾರವಾಗಿರುವಳು, ಬೇಗ ಬಂದು ನನಗೆ ಉಪಕರಿಸಿ ಎಂದು ಗಾಬರಿಯಿಂದ ಕರೆದಳು. ಇದೇನಿದು ರಾಣಿ, ಎಳೆಕಂದನನ್ನು ಭಾರವೆನ್ನುವೆಯಲ್ಲ, ಅದು ಬರೀ ನಿನ್ನ ಭ್ರಮೆ ಇರಬಹುದು ಎಂದು ನಗುತ್ತಾ ವಾಸವಿಯನ್ನು ಕುಸುಮಾಂಬೆಯ ಮಡಿಲಿನಿಂದ ಎತ್ತುಕೊಂಡನು. ತನ್ನ ಲೀಲೆಯನ್ನು ತನ್ನ ತಾಯಿಗೆ ತೋರಿಸಿದ್ದಾಯ್ತೆಂದು ಎಂದಿನಂತೆಯೇ ಆದಳು. ಅದು ಮುಗಿದಿತ್ತು ಕಲಾ. ಅಂದ್ರೆ 193ನೇ ಪೇಜ್ ಅನ್ಸುತ್ತೆ. ಸಾಲಂಕಾಯನರು ಕಥೆ ಮತ್ತೆ ಭಗವದ್ಗೀತೆ ಬಗ್ಗೆ ವಿವರಿಸತೊಡಗಿದರು. ಅದೇ ಅದು ಮುಗಿಸಿದ್ದೆ. ಅಷ್ಟು ಮಣಿಗುಪ್ತಾದಿಗಳು ಅಂತ ಬಂದಿರ್ಬೋದು. ಕರೆಕ್ಟ್. ಸರಿ, ಇಲ್ಲಿಂದನೇ ಓದ್ಲಿಯಾ ಸಾಲಂಕಾಯನದ್ದು? ಸಾಲಂಕಾಯನರು ಕಥೆಯ ಮಧ್ಯೆ ಭಗವದ್ಲೀಲೆಯ ಬಗ್ಗೆ ವಿವರಿಸತೊಡಗಿದರು. ಮಣಿಗುಪ್ತಾದಿಗಳೇ, ಭಗವದ್ಇಚ್ಛೆ ಎಲ್ಲಿ ಪ್ರಕಟವಾಗುವುದೋ ಅಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಾನುಭವಗಳು ಅಲೌಕಿಕ ಸ್ತರದಲ್ಲಿರುತ್ತದೆ. ಲೌಕಿಕತೆಯ ಜಾಲದಲ್ಲಿ ಸಿಲುಕಿ ದೇಹಾತ್ಮಭಾವದಿಂದಿರುವ ಜನರಿಗೆ ಅಲೌಕಿಕ ದರ್ಶನಗಳು ಭ್ರಮೆ ಎನಿಸಬಹುದು, ಕಲ್ಪನೆ ಎಂದೆನಿಸಬಹುದು, ಕನಸೆಂದು ಎನಿಸಬಹುದು. ಅಸಾಧ್ಯವೆಂದೆನಿಸಿದರೂ ಆಶ್ಚರ್ಯವೇನಿಲ್ಲ. ಏಕೆಂದರೆ ಹುಟ್ಟು ಕುರುಡನಿಗೆ ಸೂರ್ಯ ಪ್ರಕಾಶದ ಪರಿಚಯವಾಗುವುದೇ? ಕಾಮಾಲೆ ಜಾಡ್ಯಕ್ಕೆ ಸಿಕ್ಕಿದವನಿಗೆ ಶ್ವೇತವರ್ಣ ದರ್ಶನವಾಗುವುದೇ? ಕಡು ಬಡವನಿಗೆ ಚಕ್ರವರ್ತಿ ಪದವಿಯ ಅನುಭವವಾಗುವುದೇ? ಪ್ರಯೋಗನಿಷ್ಠನಲ್ಲದವನಿಗೆ ವಿಜ್ಞಾನ ದೊರೆಯುವುದೇ? ಅಂತೆಯೇ ಕ್ಷಣಿಕ ಸತ್ಯಗಳಿಂದ ಮೇಲೆದ್ದು ಒಳಗಣ್ತರಿಯದವರಿಗೆ ಶಾಶ್ವತ ಸತ್ಯಗಳ, ಯೌಗಿಕ ಸತ್ಯಗಳ ದರ್ಶನವಾಗುವುದೇ? ಮಣಿಗುಪ್ತಾದಿಗಳು, ಗುರುವರ್ಯ, ಹಾಗಾದರೆ ಈಗ ರಾಜ ರಾಣಿಯರಿಗೆ ವಾಸವಿ ತೋರಿಸಿದ ಲೀಲೆಗಳು ಯಾವ ಬಗೆಯವು? ಹಾಗೆ ಭಾರವಾಗುವುದು, ಹಗುರವಾಗುವುದು ಇವೆಲ್ಲ ಎಂಥ ಮಹಿಮೆಗಳು? ಬಿಡಿಸಿ ಹೇಳಿ ಋಷಿವರ್ಯ ಎಂದು ಭಕ್ತಿಭಾವದಿಂದ ಪ್ರಶ್ನಿಸಿದರು. ವೈಶ್ಯಪುಂಗವರೇ, ನಾನು ಮೊದಲೇ ತಿಳಿಸಿದ್ದೇನಲ್ಲವೇ, ಸಮಾಧಿಗೆ ಸಾಕ್ಷಾತ್ಕಾರವಾದ. ಹೇಳಿ ಸರ್. ನಮಸ್ಕಾರ, ಹೇಳಿ ಸರ್. ನಂದೀಶ್ ಸರ್. ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ. ಇದು ಈಗ ನೀವು ಓದಿದ್ರಲ್ಲ ಸಾಲಂಕಾಯನರ ಒಂದು ಲೀಲೆಯ ವಿವರಣೆಗಳಿದೆಯಲ್ಲ, ಹೌದು, ಅದು ಬಹಳ ವಿಶೇಷವಾದಂತ ಒಂದು ದೈವಿ ವಿಜ್ಞಾನವನ್ನ ಕುರಿತು ಬರೆದೇ ಇರುವಂತ ಪ್ಯಾರ. ಹೌದು. ನಿರ್ಗುಣೋ ಗುಣಿಹಿ ಅಂತ ಹೇಳಿ ಒಂದು ಶಬ್ದ ಬರುತ್ತೆ.
ಕೇಳಿದೀರಾ ಅಂತ ನೀವೆಲ್ಲ ಅನ್ಕೊಂಡಿದೀನಿ. ನಿರ್ಗುಣಿ ಅಂದರೆ ಗುಣ ಇಲ್ಲದೆ ಇರೋರು. ನಿರಾಕಾರ ನಿರ್ಗುಣ ಅಂತ ನಿರ್ಗುಣ ಅಲ್ಲ. ಹಾಂ. ನಿರ್ಗುಣೋ ಗುಣಿಹಿ ಅಂತ ಇನ್ನೊಂದು ಪದ ಪ್ರಯೋಗ. ಓಹೋ. ಅಂದ್ರೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳಿ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಹ್ಞೂ. ಸೃಷ್ಟಿಯನ್ನ ರಚಿಸಿರ್ತಕ್ಕಂತ ಯಾವ ಪರಮೇಶ್ವರ ಅಥವಾ ಬ್ರಹ್ಮ ಇದ್ದಾನೋ ಆತ ಹ್ಞೂ. ಏಕಕಾಲದಲ್ಲಿ ನಿರ್ಗುಣನೂ ಹೌದು ಗುಣಿಯೂ ಹೌದು ಅಂತ. ನಿರ್ಗುಣೋ ಗುಣಿಹಿ ಅಂತ. ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಾನುಭವಗಳು ಅಂತ ಹೇಳ್ತಾ ಇದ್ದಾರೆ. ಹೌದು. ಈ ಪದ ಒಂದನ್ನೇ ಹಿಡಿದು ನಾವು ಮಾತಾಡ್ಬೇಕು, 1 ಗಂಟೆ ಮಾತಾಡ್ಬೋದು. ಏನಂದ್ರೆ ಶಬ್ದ ಅನ್ನೋದು ಆಕಾಶದ ಅತ್ಯಂತ ಸೂಕ್ಷ್ಮವಾದಂತ ಒಂದು ಅಂಶ. ಆಕಾಶ ಅನ್ನೋದೇನು ಒಂದು ಪಂಚಭೂತ. ಅದರ ಒಂದು ಸಣ್ಣ ತುಣುಕು ಇದು ಶಬ್ದ. ಅದಕ್ಕೆ ತನ್ಮಾತ್ರ ಅಂತ ಕರೀತಾರೆ. ಆಕಾಶದ ತನ್ಮಾತ್ರೆ ಶಬ್ದ. ಅದಾದ್ಮೇಲೆ ಬರುವಂತದ್ದು ವಾಯು. ವಾಯುವಿನ ತನ್ಮಾತ್ರೆ ಸ್ಪರ್ಶ. ಅದಾದ್ಮೇಲೆ ಬರುವಂತದ್ದು ಅಗ್ನಿ, ಅದರ ತನ್ಮಾತ್ರೆ ರೂಪ. ಅದಾದ್ಮೇಲೆ ಬರುವಂತದ್ದು ಜಲತತ್ವ, ಅದರ ತನ್ಮಾತ್ರೆ ರಸ. ಅದಾದ್ಮೇಲೆ ಬರುವಂತದ್ದು ಪೃಥ್ವಿ, ಅದರ ತನ್ಮಾತ್ರೆ ಗಂಧ. ಸೊ ಆಕಾಶದಿಂದ ಪೃಥ್ವಿಯವರೆಗೆ 5 ಭೂತಗಳಿಗೆ 5 ತನ್ಮಾತ್ರೆಗಳನ್ನ ಇಲ್ಲಿ ಒಂದೇ ಪದದೊಳಗಡೆಗೆ ಅನುಭವದ ಒಂದು ಮೂಲಕ ಮಾಡ್ಕೊಳ್ಬೇಕು ಅಂದ್ರೆ ಇಂದ್ರಿಯಗಳನ್ನ ದಾಟಬೇಕಾಗತ್ತೆ ಸಾಧಕ. ಇಂದ್ರಿಯಗಳ ಮೂಲಕ ನಿಮಗೆ ಒಂದು ಇಂದ್ರಿಯದ ಮೂಲಕ ಈ 5 ಆಗಲ್ಲ, ಅನುಭವಕ್ಕೆ ಬರಲ್ಲ. ಉದಾಹರಣೆಗೆ ಕಣ್ಣಿನಿಂದ ನಮಗೆ ರೂಪ ಮಾತ್ರ ಗೊತ್ತಾಗತ್ತೆ, ಕಿವಿಯಿಂದ ಶಬ್ದ ಮಾತ್ರ ಗೊತ್ತಾಗತ್ತೆ, ಚರ್ಮದಿಂದ ಸ್ಪರ್ಶ ಗೊತ್ತಾಗತ್ತೆ, ನಾಲಿಗೆಯಿಂದ ರಸ ಗೊತ್ತಾಗತ್ತೆ, ಮೂಗಿಂದ ವಾಸನೆ ಗೊತ್ತಾಗತ್ತೆ. 5 ಇಂದ್ರಿಯ ನಮ್ಮ ಶರೀರದಲ್ಲಿ ಒಂದೇ ಕಡೆ ಇದಾವೆ ನೋಡಿ. ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲಾನು ತಲೆ ಒಳಗಡೆಗೆ ಇದಾವೆ, ಚರ್ಮ ಎಲ್ಲ ಸೇರಿ 5 ತನ್ಮಾತ್ರೆಗಳನ್ನ ಸೆನ್ಸ್ ಮಾಡುವಂತ ಸೆನ್ಸ್ ಆರ್ಗನ್ಗಳಿವು. ಇವು ಒಂದು ಮಾಡಿದ ಕೆಲಸವನ್ನ ಇನ್ನೊಂದು ಮಾಡಲ್ಲ. ಕಿವಿ ಕೇಳುತ್ತೆ, ನೋಡಲ್ಲ. ಕಣ್ಣು ನೋಡುತ್ತೆ, ಕೇಳಲ್ಲ. ಚರ್ಮ ಸ್ಪರ್ಶಿಸ್ತದೆ. ನಾಲಿಗೆ ಒಳಗಡೆ ಇರೋದು ಚರ್ಮವೇ, ಮುಖದಲ್ಲಿ ಬೇರೆ ಭಾಗದಲ್ಲಿರುವಂಥದ್ದು ಚರ್ಮವೇ. ಆದ್ರೆ ನಾಲಿಗೆಗೆ ಮಾತ್ರ ರುಚಿ ಗೊತ್ತಾಗುತ್ತೆ. ಈಚೆ ಕಡೆ ಅದು ಪಕ್ಕದಲ್ಲಿರೋ ತುಟಿಗೂ ಗೊತ್ತಾಗಲ್ಲ ಅದರ ರುಚಿ. ಅಷ್ಟೇ ಯಾಕೆ, ಬಾಯೊಳಗಡೆ ಇರುವಂತ ಮೇಲ್ಭಾಗದ ಚರ್ಮಕ್ಕೂ ಕೂಡ ರುಚಿ ಗೊತ್ತಾಗಲ್ಲ. ಇಲ್ಲಿ ಗೊತ್ತಾಗುತ್ತೆ ನಮ್ಗೆ. ಕೇವಲ ಇಂದ್ರಿಯಗಳು ಈ 5 ಭೂತಗಳ ಸೂಕ್ಷ್ಮ ತತ್ವಗಳನ್ನ ಅನುಸಂಧಾನ ಮಾಡ್ಲಿಕ್ಕಾಗಿ ಇದಾವೆ ಅಂತ. ಇದರ ಆಚೆಗೆ ಈ ತನ್ಮಾತ್ರೆಗಳ ಹಿಂದೆ ಏನಿದೆ ಅಂತ ನೋಡಿದ್ರೆ ಅದು ಆತ್ಮತತ್ವ. ಆತ್ಮತತ್ವವೇ ತನ್ಮಾತ್ರೆಗಳಾಗಿ, ತನ್ಮಾತ್ರೆಗಳ ಮೂಲಕವೇ ಈ ಪಂಚಭೂತಗಳು ವ್ಯಕ್ತವಾಗಿ, ಪಂಚಭೂತಗಳನ್ನ ಗ್ರಹಿಸಲಿಕ್ಕೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚಪ್ರಾಣಗಳು ಅಂಥೇಳಿ ಶರೀರದೊಳಗಡೆಗೆ 5 ಪಂಚಗಳಿದಾವೆ. ಅದನ್ನ ಪ್ರಪಂಚ ಅಂತ ಕರೀತಾರೆ. ಪ್ರಾರಂಭದ ಪಂಚಗಳು 5 ತನ್ಮಾತ್ರೆಗಳು, 5 ಕರ್ಮೇಂದ್ರಿಯಗಳು, 5 ತನ್ಮಾತ್ರೆಗಳು, 5 ಜ್ಞಾನೇಂದ್ರಿಯಗಳು, 5 ಭೂತಗಳು, ಒಟ್ಟು 25. ಓಹ್, ಅದಕ್ಕೆ ಪ್ರಪಂಚ ಅಂತ ಬಂದಿರೋದಾ? ಪ್ರಪಂಚ. ಪಂಚ ಅಂದ್ರೆ 5 5 × 5 25 ತತ್ವಗಳಿವೆಲ್ಲ ಈಗ ನಾನು ಹೇಳ್ದವು. ಈ 25 ತತ್ವಗಳನ್ನ ಎಲ್ರು ಗ್ರಹಿಸಕ್ ಆಗಲ್ಲ. ಎಲ್ರು ಕಾಣಕ್ಕೂ, ಕೇಳಕ್ಕೂ, ನೋಡಕ್ಕೂ, ಮುಟ್ಟಕ್ಕೂ, ಮೂಸಕ್ಕೂ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಎಲ್ರಿಗೂ ಶಕ್ತಿ ಇಲ್ಲ. ಯಾರಿಗೆ ಶಕ್ತಿ ಇದೆಯೋ ಅವ್ರಿಗೆ ಅದು ವಾಸ್ತವ, ಯಾರಿಗಿಲ್ವೋ ಅದು ಭ್ರಮೆ. ಯಾಕೆ ಅಂದ್ರೆ ಈ ಇಂದ್ರಿಯಗಳು ಹೇಗ್ ಕೆಲಸ ಮಾಡ್ತವೆ, ಯಾಕೆ ಒಂದ್ ಮಾಡಿದ ಕೆಲಸ ಇನ್ನೊಂದ್ ಮಾಡಲ್ಲ
ಈ ಮನಸ್ಸು ಅನ್ನೋದಕ್ಕೆ ಈ 5 ಸಹಾಯ ಮಾಡಿದ್ರೆ ಮಾತ್ರವೇ ವಸ್ತು ಜ್ಞಾನ ಅಥವಾ ಪ್ರಪಂಚದ ಜ್ಞಾನ ಆಗೋದು ಅಂತ. ಹೌದು. ಹಾಗಾಗಿ ಮನಸ್ಸು ಅನ್ನೋ ಇಂದ್ರಿಯಕ್ಕೆ ಈ 5 ಇಂದ್ರಿಯಗಳ ಸಂಪರ್ಕ ನೇರವಾಗಿ ನಮ್ಮ ಆಜ್ಞಾ ಚಕ್ರದಲ್ಲಿ ಆಗತ್ತೆ. ಹಾಗಾಗಿ ಅದನ್ನ ತ್ರಿಪುಟಿ ಅಂತ ಕರೀತಾರೆ. ಅಂತಂದ್ರೆ ಜ್ಞಾನ ಚಕ್ಷು ಅಥವಾ ಜ್ಞಾನ ಅಥವಾ ಮನಶ್ಚಕ್ರ ಅಂತಾನೂ ಕೂಡ ಕರೀತಾರೆ. ಒಂದು ತ್ರಿಕೂಟದೊಳಗಿರುವಂತ ಚಕ್ರವನ್ನ ಮನಶ್ಚಕ್ರ ಅಂತ ಕರೀತಾರೆ. ಅದನ್ನ ಆಜ್ಞಾ ಚಕ್ರ ಅಂತಾನೂ ಕೂಡ ಕರೀತಾರೆ. ಅಲ್ಲಿ ಇರೋಂತ ಮನಸ್ಸು ಷಣ್ಮುಖ ಅಂದ್ರೆ 6 ಆಯಾಮಗಳಲ್ಲಿ ಕೆಲಸ ಮಾಡೋದಿಕ್ಕೆ ಇರೋಂತ ಒಂದು ಅಂತಃಕರಣ. ಅದು ಬಹಿರಂಗದಲ್ಲಿ ಕೆಲಸ ಮಾಡುತ್ತೆ, ಅಂತರಂಗದಲ್ಲೂ ಕೆಲಸ ಮಾಡುತ್ತೆ. ಈ ಬಹಿರಂಗ ಮತ್ತು ಅಂತರಂಗದ ಸಂಪರ್ಕ ಬರಬೇಕು ಅಂದ್ರೆ ಅದು ಸಾಧನೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಅವ್ರಿಗೆ ಈ ಅಲೌಕಿಕ ಸ್ತರದಲ್ಲಿರುವಂತ ಪ್ರಪಂಚ ಗೊತ್ತಾಗತ್ತೆ. ಅಥವಾ ಪ್ರಪಂಚಕ್ಕೆ ಪೂರ್ವ ಏನಿದೆ, ಅಪರ ಅನ್ನುವಂಥದ್ದು ಏನಿದೆ, ಅದ್ರ ಆಚೆಗಿನ ಪರ ಏನಿದೆ, ಪರ ಮತ್ತು ಅಪರದ ನಡುವಿನ ವ್ಯವಹಾರ ಏನಿದೆ, ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಒಂದು ಮಟ್ಟದ ಸಾಧನೆ ಆಗ್ಬೇಕಾಗತ್ತೆ. ಈ ಸೂಕ್ಷ್ಮತೆ ಯಾರಿಗೆ ಇರ್ತದೋ ಅವ್ರಿಗೆ ಯೌಗಿಕವಾದಂತಹ ಒಂದು ಅತೀಂದ್ರಿಯವಾದಂತಹ ಸಾಮರ್ಥ್ಯ ಪ್ರಾಪ್ತವಾಗತ್ತೆ. ಆ ಯೌಗಿಕ ಅಥವಾ ದಾರ್ಶನಿಕ ದರ್ಶನ ಸಾಮರ್ಥ್ಯ ಯಾರಿಗಿರುತ್ತೋ ಅವ್ರಿಗೆ ಈ ಪ್ಯಾರ ಅರ್ಥವಾಗುತ್ತೆ. ಅಂದ್ರೆ ನೀವು ಬಿಡಿಸಿ ಹೋದ್ವಾರ ಹೇಳಿದ್ರಲ್ಲ ಸರ್, ಇದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಭಾವನೆಗಳಿಗೂ ತಕ್ಕಂತೆ ಇದು ಆಗುತ್ತೆ ಅನ್ನೋದನ್ನ ಒಳಗಡೆ ಆಗುವಂಥದ್ದು. ಹೌದೌದು. ಈಗ ನಮ್ಮ ಯಾವುದೋ ಒಂದು ಸುಂದರವಾದ ಹೂವು ನೋಡ್ತೀವಿ, ಒಂದು ಮಲ್ಲಿಗೆ ಸುವಾಸನೆ, ಮಲ್ಲಿಗೆ ಹೂವ ನಮ್ ಕಣ್ಣಿಗೆ ಬೀಳಲ್ಲ. ಮಲ್ಲಿಗೆ ಹೋದರ ಹತ್ರ ಹೋಗಿ ನಿಂತ್ರೆ ಸಾಕು, ಅಥವಾ ಯಾರ್ದೋ ಮನೆ ಮುಂದೆ ಬಿಟ್ಟಿರುವಂತ ಸಂಜೆ ಮಲ್ಲಿಗೆ ರಾತ್ರಿ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಮೂಗಿಗೆ ಗೊತ್ತಾಗುತ್ತೆ. ಹೀಗೆ ಅದು ಆ ಒಂದು ವಿಷಯ ಸಂಕರ್ಷಣ ನಮ್ಮ ಇಂದ್ರಿಯಕ್ಕಾದಾಗ ಇಂದ್ರಿಯ ಅನುಭವ ಆಗತ್ತೆ, ಅಂದ್ರೆ ಪ್ರಪಂಚ ಅನುಭವ ಆಗತ್ತೆ. ಹಾಗಾಗಿ ಸೂಕ್ಷ್ಮವಾಗಿ ಕಣ್ಣಿಲ್ದೇ ಇರೋವನಿಗೆ, ಫಾರ್ ಎಕ್ಸಾಂಪಲ್ ಕಣ್ಣೇ ಇಲ್ಲ ಅವನಿಗೆ, ಆದ್ರೆ ಮೂಗಿರ್ತದೆ, ಕಿವಿ ಇರ್ತದೆ, ಅವನಿಗೂ ಕೂಡ ಈ ಪ್ರಪಂಚದ ಅನುಭವ ಆಗುತ್ತೆ. ಹೌದು. ಯಾಕಂದ್ರೆ ಉಳಿದ 4 ಅವನಿಗೆ ಸಿಗ್ತಾವಲ್ಲ, ರೂಪ ಒಂದಿರಲ್ಲ. ಆದ್ರೆ ರೂಪನ ಅವನೇನ್ ಮಾಡ್ಕತ್ತಾನೆ, ಒಳಗಡೆಗೆ ಮನಸ್ಸನ್ನು ಬೆಳೆಸ್ಕೊಂಡು ಕಟ್ಕತ್ತಾನ, ಅದನ್ನ ಮುಟ್ಟಿ ನೋಡಿ ಮೂಸಿ ಕಟ್ಕತ್ತಾನೆ. ಹಲಸ್ನಣ್ಣು ಫಾರ್ ಎಕ್ಸಾಂಪಲ್, ಅವನ ಕಣ್ಣಿಗೆ ಏನು ಕಾಣಲ್ಲ ಹಲಸ್ನಣ್ಣು, ಆದ್ರೆ ಅದು ಮುಟ್ತಾನೆ, ಅವು ಮುಳ್ಳಾಗಿದೆ ಇದು ಅಂತ ಗೊತ್ತಾಗುತ್ತೆ. ಮೂಸ್ತಾನೆ, ಅಂದ್ರೆ ಇದು ಎಷ್ಟು ಚೆನ್ನಾಗಿದೆ ವಾಸನೆ ಅಂತ ಗೊತ್ತಾಗುತ್ತೆ. ನಾಲ್ಗೆ ಮೇಲೆ ತೊಳೆ ಇಟ್ಟಾಗ ಅರೆ ಎಷ್ಟು ಚೆನ್ನಾಗಿದೆ ಇದು ರುಚಿ ಅಂತ ಗೊತ್ತಾಗುತ್ತೆ. ಹಲಸ್ನಣ್ಣು ಅಂತಿದ್ದಂಗೆನೆ ಅವನಿಗೆ ಅದ್ ರೂಪ, ಅದರ ರಸ, ರೂಪ ಒಂದು ಗೊತ್ತಾಗದೆ ಹೋದ್ರು ನೇರವಾಗಿ ಮುಟ್ಟಿ ಮೂಸಿ ರುಚಿ ನೋಡಿ ಹಲಸ್ನಣ್ಣು ಅಂದ್ರೆ ಅವನು ಒಳಗಡೆ ಒಂದು ಕಲ್ಪನೆ ಮಾಡ್ಕತ್ತಾನೆ, ಅಥವಾ ಒಂದು ಅನುಭವ ಮಾಡ್ಕತ್ತಾನೆ. ಹೀಗೆ ಒಂದು ಇಂದ್ರಿಯ ಇಲ್ಲದೆ ಇದ್ರು, 2 ಇಂದ್ರಿಯ ಇಲ್ಲದೆ ಇದ್ರು, 3 ಇಂದ್ರಿಯ ಇಲ್ಲದೆ ಇದ್ರು ಮನಸ್ಸಿಗೆ ಅನುಭವ ಮಾಡ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಇದೆ. ಅದಕ್ಕಾಗಿ ಅದನ್ನ ಷಣ್ಮುಖ ಅಂತ ಕರೀತಾರೆ. ಈ ಮನಸ್ಸನ್ನ ಮುಂದಕ್ಕೆ ಹೋದ್ರೆ, ಮನಸ್ಸಿಂದ ಮುಂದಕ್ಕೆ ಹೋದ್ರೆ ಅಲ್ಲಿಂದ ಆಚೆಗೆ ಚಿತ್ತ ಇದೆ, ಚಿತ್ತದಿಂದ ಮುಂದಕ್ಕೆ ಹೋದ್ರೆ ಆತ್ಮತತ್ವ ಇದೆ, ಅಲ್ಲಿಂದ ಮುಂದಕ್ಕೆ ಹೋದ್ರೆ ಪರಮಾತ್ಮ ತತ್ವ ಇದೆ. ಹಾಗಾಗಿ ಇಲ್ಲಿ ದಾರ್ಶನಿಕತೆ ಯಾರಿಗೆ ಯೌಗಿಕವಾದಂತ ಸಾಧನೆಯ ಹಿನ್ನೆಲೆ ಇದೆಯೋ ಅವ್ರಿಗೆ ಮಾತ್ರ ಈ ಪ್ರಪಂಚ ಮತ್ತು ಅದರಗಡೆ ಇರ್ತಕ್ಕಂಥ ನಿಷ್ಪ್ರಪಂಚ ಅಥವಾ ವ್ಯಕ್ತ ಮತ್ತು ಅವ್ಯಕ್ತದ ನಡುವಿನ ಒಂದು ವ್ಯವಹಾರ ಏನಿದೆ ಅದು ಋಷಿಗಳಿಗೆ ಅಥವಾ ಯೌಗಿಕರಿಗೆ, ಸಾಧಕರಿಗೆ ಆಗುತ್ತೆ. ಅದು ಹಗುರ, ಜೀವ ಹಗುರ, ಪ್ರಾಣ ಹಗುರ, ಮನಸ್ಸು ತುಂಬಾ ಹಗುರ. ಶರೀರಕ್ಕೆ ಬಂದ ತಕ್ಷಣ ಶರೀರದ ಗುಣಗಳೆಲ್ಲ ಅದಕ್ಕೂ ಬಂದ್ಬಿಡುತ್ತೆ ಮನಸ್ಸಿಗೆ. ಶರೀರ 50 kg ಇದ್ರೆ ಮನಸ್ಸು 50 kg ಆಗುತ್ತೆ. ಆಚೆ ಹೋದ್ರೆ ಅದೇಂಗೆ ಸರ್, ಈ ಶರೀರದೊಳಗಡೆ ಕೆಲಸ ಮಾಡ್ಬೇಕಲ್ಲ, ಇವಾಗ ಕೆಲಸ ಮಾಡ್ತಾ ಇದೆ, ಪ್ರಾಣಗಳು ಇರೋದ್ರಿಂದ ಕೆಲಸ ಮಾಡ್ತಾ ಇದೆ. ಅದಂಗೆ ಅಂದ್ರೆ ಈಗ ನೋಡಿ, ನೀವು ಒಂದು ಕಾರಲ್ಲಿ ಕೂತ್ಕತ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ ತೂಕ 50 kg, ಕಾರಿನ ತೂಕ 1000 kg ಆಯ್ತಾ. ಈಗ ಕಾರ್ ಹೋಗ್ತಾ ಇರ್ಬೇಕಾದ್ರೆ 1550 kg 1050 kg ಹೋಗ್ತಾ ಇರುತ್ತೆ. ಏಟ್ ಬಿದ್ರೆ
ಶರೀರ ಒಳಗಡೆ ಇರೋರಿಗೆ 1000 kg ಏಟ್ ಬೀಳುತ್ತೆ, ಬರೀ 50 kg ಬೀಳಲ್ಲ. ಗೊತ್ತಾಯ್ತಾ ನಿಮ್ಗೆ? ಅದ್ರದ್ದು ಸಮೇತವಾಗಿ ನಮ್ಮ ಮೇಲೆ ಅದು ಏನಾದ್ರೂ ಬಿತ್ತು ಅಂತಂದ್ರೆ ನಮ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ. ಏಟ್ ಬೀಳುತ್ತೆ. ಇದು ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ಉದಾಹರಣೆಗೆ ಯಾರೋ ಒಬ್ರು ಮಲಗಿರ್ತಾರೆ, ಅವರಿಗೆ 3:45 ಎಚ್ಚರ ಆಗಿದೆ. ಅವರಿಗೆ ಇವತ್ತು ಗುರುವಾರ ಇದೆ, ಇವತ್ತು ವಾಸವಿ ದೇವಿ ದರ್ಶನ ಗ್ರಂಥ ವಾಚನ ಇದೆ ಅನ್ನೋದು ಗೊತ್ತಿರ್ತದೆ. ಮನಸ್ಸು ನೆನಪು ಮಾಡ್ತದೆ 4 ಗಂಟೆ ಆಗ್ತಾ ಇದೆ, ಎದ್ದೋಳು, ಮುಖ ತೊಳಿ, ಕಾಫಿ ಕುಡಿ, ಇದನ್ನ ಇಟ್ಕೊಂಡು ಕೂತ್ಕ ಅಂತ ಹೇಳಿ. ಆದ್ರೆ ಶರೀರ ಏನ್ ಹೇಳುತ್ತೆ, ಇನ್ನು ಸ್ವಲ್ಪ ಹೊತ್ತು ಮಲಗೆ ಇರು ಅಂತ ಹೇಳುತ್ತೆ. ಈಗ ಮನಸ್ಸಿಗೆ ಭಾರ ಇಲ್ಲ, ಆದ್ರೆ ಶರೀರಕ್ಕೆ ಭಾರ ಇದೆಯಲ್ಲ, ಹಂಗಾಗಿ ಏನಾಗುತ್ತೆ, ಮನಸ್ಸು ಈಚೆಗೆ ಬಂದು ವಾಸವಿ ದೇವಿ ದರ್ಶನ ಕೇಳಕ್ಕಾಗಲ್ಲ. ಶರೀರದ ಒಳಗಿದ್ದೇ ಕೇಳ್ಬೇಕಲ್ಲ. ಪುಸ್ತಕ ಎತ್ಕೊಂಡ್ ಬರ್ಬೇಕು, ಅದು ಪುಟ ತೆಗಿಬೇಕು, ಅದಕ್ಕೆ ಬೆರಳುಗಳು ಬೇಕು, ಅದಕ್ಕೆ ಕಣ್ಣು ಬೇಕು. ಈಗ ಅರ್ಥ ಆಯ್ತಾ ನಿಮ್ಗೆ? ಎಲ್ಲಾನು ಬೇಕೇ ಬೇಕು, ಎಲ್ಲ ಇಂದ್ರಿಯಗಳಿಗೆ. ಆದ್ರಿಂದ ಶರೀರದ ಭಾರ ಮನಸ್ಸಿನ ಮೇಲೆ ಬೀಳ್ತದೆ. ಹಾಗೆ ಮನಸ್ಸು ಮರ್ತ್ ಹೋದ್ರೆ, ಮನಸ್ಸು ಶರೀರನ ಮರೆತ್ರೆ ಹಗುರಾಗ್ಬಿಡ್ತದೆ. ಮನಸ್ಸು ಶರೀರನ್ ಮರ್ತು ಬಿಟ್ರೆ ತಾನು ಧ್ಯಾನಸ್ಥನಾಗಿರುವಾಗ, ನಿದ್ದೆ ಮಾಡುವಾಗ ಶರೀರದ ಭಾರ ಇರಲ್ಲ ಮನಸ್ಸಿಗೆ. ಅಲ್ಲಿ ಮನಸ್ಸೇ ಇರಲ್ಲ. ಮನಸ್ಸಿರುತ್ತೆ, ಮನಸ್ಸೆಲ್ಲೂ ಹೋಗಿರಲ್ಲ, ಶರೀರ ಇರಲ್ಲ ಅಲ್ಲಿ ಮನಸ್ಸಿನ ಜೊತೆಗೆ ಅಷ್ಟೇನೆ. ಅಲ್ಲ, ಇದು ಸುಪ್ತಾವಸ್ಥೆಯಲ್ಲಿ ಇರ್ಬೇಕಾದ್ರೆ, ನಿದ್ರಾವಸ್ಥೆಯಲ್ಲಿ ಮನಸ್ಸಿದ್ರೆ ನಿದ್ದೆ ಬರಲ್ಲ ಅಂತಾರಲ್ಲ ಸರ್? ಈ ಮನಸ್ಸಿರಲ್ಲ, ಸ್ಥೂಲ ಮನಸ್ಸು, ಸ್ಥೂಲೇಂದ್ರಿಯಗಳ ವ್ಯವಹಾರ ಮಾಡುವಂತ ಮನಸ್ಸಿರಲ್ಲ, ಸೂಕ್ಷ್ಮ ಇರ್ತದೆ. ಅದೇನ್ ಗಲಾಟೆ ಮಾಡಲ್ವಾ? ಅದು ಗಲಾಟೆ ಮಾಡಕ್ಕೆ, ಅದಕ್ಕೆ ಶಬ್ದ ಹೊರಡಿಸೋದಿಕ್ಕೆ ಅದಕ್ಕೆ ವಸ್ತು ಇರಲ್ವಲ್ಲ. ಇವೆಲ್ಲ ಶಬ್ದೋತ್ಪತ್ತಿ ಆಗ್ಬೇಕಾದ್ರೆ ವಸ್ತು ಸನ್ನಿಕರ್ಷ ಆಗ್ಬೇಕು. ಸನ್ನಿಕರ್ಷ ಅಂದ್ರೆ ಅದ್ರ ಸಂಪರ್ಕ ಆಗ್ಬೇಕು. ಈಗ ನೀವು ಲೋಟನ ಮುಟ್ಟಿದ್ರೆ ಟಣ್ಣ ಅನ್ನತ್ತೆ, ಬಾಗಿಲಿಗೆ ಹಣೆ ಹೊಡ್ಕೊಂಡ್ರೆ ಡಬ್ ಅನ್ನತ್ತೆ. ಹಂಗೆ ವಸ್ತು ಸನ್ನಿಕರ್ಷದಿಂದ ಶಬ್ದ ಉಂಟಾಗುತ್ತೆ. ನಾಲಿಗೆ ಮತ್ತು ಅಂಗಳಕ್ಕೆ ಸೋಕಿದ್ರೆ ಯಾವ್ದೋ ಒಂದು ಅಕ್ಷರ ಹೊರಡುತ್ತೆ. ಈ ತರ ಶಬ್ದ ಬರ್ಬೇಕಾದ್ರೆ ವಸ್ತು ಬೇಕು. ಆದ್ರೆ ಶಬ್ದ ಆಕಾಶ ತತ್ವದ ಒಳಗಡೆ ಇರುವಾಗ ಯಾವ ಶಬ್ದವೂ ಇರಲ್ಲ, ನಿಶಬ್ದ ಇರ್ತದೆ. ಆಕಾಶ ನೋಡಿ, ಅಲ್ಲಿ ಯಾವ ಶಬ್ದವೂ ಇಲ್ಲ, ಎಲ್ಲ ಶಬ್ದ ಅಲ್ಲಿಂದನೇ ಬರೋದು. ಆಕಾಶ ನೋಡಿದ್ರೆ ಶಬ್ದ ಇಲ್ಲ ಅಂತ ಅನ್ಸುತ್ತೆ, ಆದ್ರೆ ಬರೋದೆಲ್ಲ ಅಲ್ಲಿಂದನೇ ಅಂತೀರಾ? ಎಲ್ಲೂ ಅಲ್ಲಿಂದನೇ ಬರೋದು. ಅದಕ್ಕಾಗೇನೆ ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಸ್ವರವೆಂಬುದು ಪರತತ್ವ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿ ಅಲ್ಲಮ ಪ್ರಭು ಅದನ್ನು ವರ್ಣಿಸ್ತಾರೆ. ಇನ್ನೊಂದ್ಸಲ ಹೇಳಿ ಸರ್ ಅದು ಯಾವುದು? ಇವಾಗ ಹೇಳಿದ್ರಲ್ಲ ವಚನನ. ಸ್ವರವೆಂಬುದು ಪರತತ್ವ, ಮಾತೆಂಬುದು ಜ್ಯೋತಿರ್ಲಿಂಗ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ. ಆದ್ರಿಂದ ನಮ್ಮ ಶರಣರು ನುಡಿದು ಸೂತಕಿಗಳಲ್ಲ ಅಂತ ಹೇಳ್ತಾರೋ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಅಂತ. ಅಂದ್ರೆ ಏನರ್ಥ ಸರ್ ಸೂತಕಿಗಳು ಅಂದ್ರೆ? ಶಬ್ದಕ್ಕೆ ನಿಶಬ್ದ ಅನ್ನೋದು ಬಂದಾಗ ಅದು ಮೈಲಿಗೆ ಆಗತ್ತದ. ಶಬ್ದ ಅನ್ನೋದು ಮೈಲಿಗೆ. ಬ್ರಹ್ಮವನ್ನ ಅದು ತುಂಡು ಮಾಡ್ತದಾದ್ರಿಂದ ಅದು ಸಾಕಾರಕ್ಕೆ ತರೋದ್ರಿಂದ ನಿಶಬ್ದ ಅನ್ನೋದನ್ನ ತುಂಡು ಮಾಡಿ ಶಬ್ದ ಎದ್ದೇಳೋದ್ರಿಂದ ಬ್ರಹ್ಮವನ್ನ ಸ್ಪರ್ಶಿಸಿ ಅದನ್ನ ಅನುಭವಿಸುವಂತದನ್ನ, ಆ ಅನುಭವನ ಬ್ರಹ್ಮಾನುಭವವನ್ನ ಅದು ಇಲ್ದಂಗ್ ಮಾಡತ್ತದ ಶಬ್ದ. ಹಾಗಾಗಿ ಸೂತ್ಕ, ಬ್ರಹ್ಮ ಸೂತ್ಕ, ಅದು ಬ್ರಹ್ಮವನ್ನ ಮರೆ ಮಾಡೋದೇ ಶಬ್ದ. ಅದಕ್ಕೋಸ್ಕರ ಸೂತಕಿಗಳು ಅಂತನಾ? ನಮ್ಮ ಗುಹೇಶ್ವರನ ಶರಣರು ಅದಕ್ಕಾಗಿ ಲಿಂಗಾನುಸಂಧಾನದಲ್ಲಿರ್ತಾರೆ, ಲಿಂಗಾನುಭವಿಗಳಾಗಿರ್ತಾರೆ, ಮಾತಾಡಕ್ ಇಷ್ಟಪಡಲ್ಲ ಅಂತ. ಯಾಕಂದ್ರೆ ಮಾತಾಡಿದ್ರೆ ಲಿಂಗ ಹೊರಟಾಗುತ್ತೆ, ಲಿಂಗದಿಂದ ಹೊರತಾಗ್ಬೇಕಾಗತ್ತೆ, ಲಿಂಗದಿಂದ ಈಚೆಗೆ ಬಂದು ಮಾತಾಡ್ಬೇಕಾಗತ್ತೆ. ಅದು ನಿರಾಕಾರ, ನಿರ್ಗುಣ, ಅನಂತ ಆದ್ರಿಂದ ಅದನ್ನ ಶಾಂತಗೊಳಿಸಬೇಕು. ಮಾತಾಡಿದ್ರೆ ಲಿಂಗದಿಂದ ಹೊರಗೆ ಬರಬೇಕು. ಹೊರಗೆ ಬಂದ್ರು ಅವಂದೇ ತಾನೇ ಶಕ್ತಿ. ಹಂಗಲ್ಲ, ಪೂರ್ಣ ಇರೋಲ್ಲ, ಅಂಶ ಇರ್ತದೆ. ಸರಿ, ಅದು ಶಾಂತ ಆಗತ್ತಲ್ಲ.
ಅದು ಸ್ವಂತ ಆಗುತ್ತೆ. ಶಾಂತ ಶಾಂತ ಅಂದರೆ ಇನ್ನೊಂದು ನೀವು ಹೇಳಿದ್ರಿ ಆಜ್ಞಾಚಕ್ರ ಮನಶ್ಚಕ್ರ ಅಂತ. ಅದಾದ್ಮೇಲೆ ಆತ್ಮಚಕ್ರ ಆತ್ಮತತ್ವ ಇರುತ್ತೆ, ಅದಾದ್ಮೇಲೆ ಬ್ರಹ್ಮತತ್ವ ಇರುತ್ತೆ ಅಂತ. ಇವಾಗ ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಹೋದಾಗ ಅದು ಆತ್ಮತತ್ವ ಅಲ್ದೊರೆಯುತ್ತ? ಅಲ್ಲ, ಶರೀರದಲ್ಲಿ ಇಲ್ಲ, ಅದು ಸಹಸ್ರಾರ ಶರೀರದಿಂದ ಮೇಲಿದೆ. ಅದು ಶರೀರದಲ್ಲಿರುವಂತದ್ದು ಕಡೆಯದು ಆಜ್ಞಾಚಕ್ರ, ಮೆದುಳಿಂದ ಮೇಲಿರುವಂತದ್ದು ಸಹಸ್ರಾರ. ಹೌದು, ಚಕ್ರಗಳೊಂದಂದರೆ 6 ಚಕ್ರಗಳಲ್ಲಿ ಆಜ್ಞಾ ಚಕ್ರ ಲಾಸ್ಟ್ ಆಗುತ್ತೆ. ಲಾಸ್ಟ್ ಅದು ಸೂಕ್ಷ್ಮ ಶರೀರದಲ್ಲಿ ಇರ್ತದೆ. ಸೂಕ್ಷ್ಮ ಶರೀರದಿಂದ ಸ್ಥೂಲದಿಂದ ಆಚೆ ಕಡೆ ಇರುತ್ತೆ. ಸೂಕ್ಷ್ಮ ಶರೀರ ಸ್ಥೂಲ ಶರೀರದಿಂದ ಆಚೆ ಇರುತ್ತಾ? ಆಚೆ ಇರುತ್ತೆ. ಅಲ್ಲ ಸರ್, ಇವಾಗ ಒಳಗಡೆ ಇದ್ರೆ ತಾನೇ ಅದು ಕ್ರಿಯೆ ಮಾಡೋದು. ನಮ್ ಪ್ರಾಣ ಹೋದಾಗ ನಮ್ ಪ್ರಾಣ ಹೋದಾಗ ಸೂಕ್ಷ್ಮ ಶರೀರ ಒಳಗಡೆಯಿಂದ ಹೋಗುತ್ತೆ ಅಂತಾರಲ್ಲ ಸರ್? ನಿಮ್ ಒಳಗಡೆಗೂ ಇರುತ್ತೆ, ನಿಮ್ ಹೊರಗಡೆಗೂ ಇರುತ್ತೆ. ಮಲ್ಲಿಗೆ ಹೂವಿನೊಳಗಡೆ ವಾಸನೆ ಎಲ್ಲಿರುತ್ತೆ ಅಂತ ಹುಡುಕಿ ನೋಡೋಣ. ಎಲ್ಲಾ ಕಡೆ ಇರುತ್ತೆ. ಎಲ್ಲ ಕಡೆ ಆಚೆಗೂ ಇರುತ್ತೆ, ಒಳಗೂ ಇರುತ್ತೆ. ಮಲ್ಲಿಗೆ ಹೂವಿನೊಳಗೂ ಇರುತ್ತೆ. ಮಲ್ಲಿಗೆನ ಮೂಗಿಂದ 1 ಅಡಿ ದೂರ ಹಿಡಿದ್ರೆ ಅಲ್ಲೂ ಬರುತ್ತೆ ವಾಸನೆ. ಹಂಗೆ ಸೂಕ್ಷ್ಮ. ಇದು ಒಳ್ಳೆ ತಮಾಷೆ ಆಗಿದೆ. ಅಲ್ಲ, ವಾಸ್ತವ ಅದು. ಅದನ್ನ ನಾವು ಪ್ರಭೆ ಅಂತ ಕರಿತೀವಿ. ಅದಕ್ಕೆ ನಾವು ಪ್ರಭಾವಳಿ ಅಂತ ಮಾಡಿಸ್ತೇವೆ ನೋಡ್ರಿ. ವಿಗ್ರಹಗಳಿಗೆ ಪ್ರಭಾವಳಿ ಅಂತ ಮಾಡಿಸ್ತೀವಿ. ನೀವು ಇವಾಗ ಕಿರ್ಲಿಯನ್ ಫೋಟೋಗ್ರಫಿ ಅಂತ ಬಂದಿದೆ. ಅದರಲ್ಲಿ ಫೋಟೋಗ್ರಾಫ್ ಮಾಡಿದ್ರೆ ಒಬ್ಬ ವ್ಯಕ್ತಿದು ಅವನ ಶರೀರ ಏನಿದೆಯೋ ಅದರಿಂದ ಆಚೆ ಕಡೆಗೂ ಅವನ ಒಂದು ರೇಡಿಯನ್ಸ್, ಒಂದು ಪ್ರಭೆ ಕಾಣಿಸ್ತದೆ. ಕಾಣಿಸುತ್ತೆ. ಅದನ್ನ AURO ಅರ ಅಂತ ಕರೀತಾರೆ. ಅವನು ಎಷ್ಟು ದೊಡ್ಡ ಸಾಧಕನಾಗಿರ್ತಾನೋ ಅಷ್ಟು ದೂರನೂ ಅದು ಹಬ್ಬಿರ್ತದ. ಉದಾಹರಣೆಗೆ ಅರವಿಂದ್ರು ಪಾಂಡಿಚೇರಿನಲ್ಲಿ ಇರುವಾಗ 1916ರಲ್ಲಿ ಫ್ರಾನ್ಸ್ ಇಂದ ಮೀರಾ ಪಾಲ್ ರಿಚರ್ಡ್ ಬರ್ತಾರೆ. 6 ಕಿಲೋಮೀಟರ್ ದೂರ ಇರುವಾಗಲೇನೆ ಅರವಿಂದ್ರ ಗೊತ್ತಾಗುತ್ತೆ ಇವ್ರು ಬರ್ತಾ ಇದ್ದಾರೆ. 6 ಕಿಲೋಮೀಟರ್ ದೂರ ಇರುವಾಗಲೇನೆ ಶ್ರೀಮಾತಾ ಅವ್ರಿಗೆ ಗೊತ್ತಾಗತ್ತೆ ನಾನು ಪಾಂಡಿಚೇರಿ ತಲುಪದೆ ಅಂತ. ಅಂದ್ರೆ ಎಲ್ಲಿನ ಫ್ರಾನ್ಸ್, ಎಲ್ಲಿನ ಇಂಡಿಯಾ, ಅಲ್ಲಿಂದ ಇಲ್ಲಿಗೆ ಅವರು ಇವರನ್ನ ಹುಡುಕಿ ಬರುವಾಗ 6 ಕಿಲೋಮೀಟರ್ ದೂರದಲ್ಲೇನೆ ಅದರ ಒಂದು ಅನುಭವ ಅವ್ರಿಗೆ ಉಂಟಾಗತ್ತೆ, ಆಧ್ಯಾತ್ಮಿಕ ಅನುಭವ ಉಂಟಾಗತ್ತೆ. ಸೊ ಹೀಗೆ ಅವರವರ ಸಾಧನೆ ಮೇಲೆ ಅಂಥದ್ದೊಂದು ಪ್ರಾಣಶಕ್ತಿ ವಿಸ್ತರಣೆ ಅನ್ನೋದು ಶರೀರದಿಂದ ಹೊರಕ್ಕೆ ಚಾಚಿ ತನ್ನ ಕಾರ್ಯದಲ್ಲಿ ಇರ್ತದೆ ಶರೀರದಲ್ಲಿ. ಅಂದ್ರೆ ಶ್ರೀಮಾತಾ ಅವರು ಅಲ್ಲಿ ಬರೋಕ್ ಮುಂಚೆನೆ ಸಾಧನೆ ಮಾಡಿದ್ರು ಅಂತ ಆಗತ್ತೆ. ಅವ್ರಿಗೆ 8 ಜನ್ಮಗಳ ಒಂದು ಹಿಂದಿನ ಗತದ ನೆನಪುಗಳನ್ನ ಮಾಡ್ಕೊಳ್ಳೋ ಅಂತ ಒಂದು ಅಕಾಲ್ಟಿಕ್ ಅಂದ್ರೆ ಅತೀಂದ್ರಿಯ ಶಕ್ತಿಗಳನ್ನ ಅವರು ಸಂಪಾದನೆ ಮಾಡಿರ್ತಾರೆ. ಅಷ್ಟು ಆಧ್ಯಾತ್ಮದ ಒಂದು ಜನ್ಮ ಅದು ಆಯಮ್ಮಂದು. ಹಿಂದಿನ 8 ಜನ್ಮಗಳಲ್ಲಿ ಸಾಧನೆ ಮಾಡಿ ಈಗ ಅರವಿಂದರ ಜೊತೆಗೆ ಈ ಒಂದು ಪೂರ್ಣ ಯೋಗ ಸಾಧನೆಗೆ ಅಂತ ಹೇಳಿ ಈ ಶರೀರ ಧರಿಸಿರ್ತಾರ. ಈ ಶರೀರ ಧರಿಸ್ಕೊಂಡು ಬಂದಿರ್ತಾರೆ ಇಲ್ಲಿಗೆ. ಹೌದು, ವಿಶೇಷ. ಅದನ್ನ ಅವರು ಹೇಳ್ತಾರೆ ಅವರ ಈವ್ನಿಂಗ್ ಟಾಕ್ಸ್ ಅಲ್ಲಿ ಮತ್ತೆ ಕ್ವಶನ್ ಆನ್ಸರ್ ಒಳಗಡೆ ಹೇಳ್ತಾರ. ಅಂದ್ರೆ ಅವರ ಯಜಮಾನ್ರು ಜೊತೆಲಿ ಅಂತ ಒಂದು ಇದು ಇತ್ತ ಸರ್ ಸಂಸ್ಕಾರ? ಹೌದೌದು, ಅವಾಗ ಫ್ರಾನ್ಸ್ ತುಂಬಾ ಸ್ಪಿರಿಚುವಲ್ ಅವೇಕನಿಂಗು ಮತ್ತೆ ಸ್ಪಿರಿಚುವಲ್ ಫೀಲ್ಡ್ ಒಳಗಡೆಗೆ ತುಂಬಾ ಅಡ್ವಾನ್ಸ್ಮೆಂಟ್ ಇತ್ತು ಅವಾಗ್ಲೇನೆ ಫ್ರಾನ್ಸ್ ನಲ್ಲಿ. ಸುಮಾರು ಒಂದು 50-60 ವರ್ಷದ ಮೇಲೆ ಆಯ್ತಲ್ವ ಸರ್? ಅವರು 1916ಕ್ಕೆ ಬಂದ್ರು ಭಾರತಕ್ಕೆ. 1980ರವರೆಗೂ ಇರ್ತಾರೆ ಅಲ್ಲೇನೆ ಪಾಂಡಿಚೇರಿನಲ್ಲಿ ಮಾತಾಜಿ ಅವರು. ಸರ್ ಇದೇ ಸೇಮ್ ಅಲ್ಲಮ್ಮ ಪ್ರಭು ಅವ್ರಿಗೆ ಅಕ್ಕಮಹಾದೇವಿ ಬರ್ತಾ ಇದ್ದಾರೆ ಅಂತ ಅರಿವಾಗತ್ತಲ್ಲ, ಇದೆಲ್ಲ ಎಲ್ರಿಗೂ ಒಂದೇ ರೀತಿನ ಅವರ ಹೌದೌದು, ಅಕ್ಕಮಹಾದೇವಿ ಬರೋದು ಗೊತ್ತಾಗತ್ತೆ. ಅವನಿಗೆ ಮಾಯೆಯೇ ಅವನಿಗೆ ತನ್ನ ಅಂತರ್ಗತವಾಗಿತ್ತಲ್ಲ, ಮಾಯೆ ಎಲ್ಲ ವ್ಯಾಪಾರಗಳು ಅವನು ಗೊತ್ತಾಗ್ತಿತ್ತು ಅಲ್ಲಮ್ಮನಿಗೆ. ಯಾಕೆಂತಂದ್ರೆ ಅವನು ಪರಶಿವನ ತೇಜಸ್ಸು ಅಲ್ಲಮ್ಮ.
ಹ್ಮ್ ಹ್ಮ್ ಮಾಯೆ ಬಂದ್ಬಿಟ್ಟು ಪರಮೇಶ್ವರನ ತಾಮಸ ಕಳೆ. ಹ್ಮ್ ಹ್ಮ್ ಅಂದ್ರೆ ಅದು ಪ್ರಕೃತಿ ಅಂಶ, ಅದು ಮಾಯೆ. ಪಾರ್ವತಿಯ ಅಂಶ. ಮಾಯೆ, ಪಾರ್ವತಿಯ ಅಂಶವೇ ಮಾಯೆ, ಹ್ಮ್ ಪರಮೇಶ್ವರನ ಅಂಶವೇ ಅಲ್ಲಮ. ಹ್ಮ್ ಹಾಗಾಗಿ ಇಲ್ಲಿ ಲೋಕದಲ್ಲಿ ಲೀಲೆಗೋಸ್ಕರ ಬಂದವನು ಅವನು. ಹ್ಮ್ ಹ್ಮ್ ಬರುವಾಗ ಹ್ಮ್ ಯಾರೆಲ್ಲ ಈ ಲೀಲೆಗಾಗಿ ಅಂತ ಬಂದಿದ್ದಾರೆ ಎಲ್ಲರೂ ಅವನು ಗೊತ್ತಿತ್ತು ಮೊದಲೇನೆ. ಯಾಕೆಂದ್ರೆ ಕೈಲಾಸದಲ್ಲಿ ಶಿವನೇ ಇಚ್ಛೆ ಪಟ್ಟು ಶಿವಗಣಗಳನ್ನ ಭೂಲೋಕಕ್ಕೆ ಕಳಿಸ್ತಾನೆ, ಶಿವನ ಲೀಲೆಯನ್ನಲ್ಲಿ ಪ್ರದರ್ಶಿಸಿ ನಡೀರಿ ಅಂತ. ಓಹೋ, ಆ ರೀತಿನ ಅದು? ಹೌದೌದು. ನೀವು ಚಾಮರಸನ ಪ್ರಭುಲಿಂಗ ಲೀಲೆ ಓದಿದ್ರೆ ಅದು ಗೊತ್ತಾಗುತ್ತೆ. ಅವರೆಲ್ಲ ಶಿವಗಣಗಳು. ಬಸವಣ್ಣ, ಮರುಳಶಂಕರ, ಅಲ್ಲಮ, ಚನ್ನಬಸವಣ್ಣ, ಸಿದ್ದರಾಮ, ಇವರೆಲ್ಲ ಅಲ್ಲಿಂದ ಬಂದವರು. ಕೈಲಾಸದಿಂದ ಭೂಲೋಕಕ್ಕೆ ಬಂದವರು ಲೀಲೆಗಾಗಿ, ಶಿವನ ಲೀಲೆಯನ್ನ ಪ್ರದರ್ಶನ ಮಾಡ್ಲಿಕ್ಕಾಗಿ ಬಂದವರು. ವಿಶೇಷ ರೀತಿಯಲ್ಲಿ ಬಂದಿದ್ದಾರೆ ಅವರು. ನಮಗೂ ಆ ಒಂದು ಎಲ್ಲ ಶಕ್ತಿ ಎಲ್ರಿಗೂ ಇದ್ದೇ ಇರುತ್ತಲ್ವ ಸರ್? ಇರ್ತದೆ, ಯಾರಿಗಿಲ್ಲ, ಎಲ್ರಿಗೂ ಇದೆ. ಈಗ ಇದನ್ನ ಮಾತಾಡೋದಕ್ಕೆ ಇಲ್ಲಿ ಕೂತಿರೋದಕ್ಕೆ ಕಾರಣ ಆಗಿರೋದೇ ಅದು. ಇಲ್ಲ ಅಂತ ಈಗ ಈ ವಿಷಯಗಳನ್ನ ನೀವು ಕೇಳಿಸ್ಕೊತಾ ಇದ್ದೀರಿ ಸಮಾಧಾನವಾಗಿ. ನಿಮ್ ಶರೀರದಲ್ಲಿ ಎಲ್ಲೂ ಬಾಧೆ ಇಲ್ಲ, ಬೇಜಾರಿಲ್ಲ, ಆಕಳಿಕೆ ಇಲ್ಲ, ಅಯ್ಯೋ ಸಾಕಪ್ಪ ಇದೇನೋ ಕೊರಿತಾನಪ್ಪ ಅನ್ನೋ ಅಂತದ್ ಕಿರಿಕಿರಿ ಇಲ್ಲ ಅಂತಂದ್ರೆ ಅದ್ರ ಅರ್ಥ ಈಗ ಸಾಮರ್ಥ್ಯ ಇದೆ ಅಂತ ಅರ್ಥ. ಇಲ್ಲದೆ ಇದ್ರೆ ಟಕ್ಕಂತ ಸ್ವಿಚ್ ಆಫ್ ಮಾಡಿ ಆಚೆ ಹೊರಟಾಗ್ತಾರ. ಸರ್, ಇವಾಗ ರಾಮಕೃಷ್ಣ ಪರಮಹಂಸರು ಬಂದಿದ್ದಾರೆ ಅಂದಾಗ ಅವ್ರ ಜೊತೆಲಿ ವಿವೇಕಾನಂದರನು ಕರ್ಕೊಂಡ್ ಬಂದಿರ್ತಾರ ಅವ್ರು ಬರೋವಾಗ್ಲೇ ಆ ಉನ್ನತಾತ್ಮಗಳನ್ನ. ಅಯ್ಯೋ, ನೀವು ರಾಮಕೃಷ್ಣ ಲೀಲಾ ಪ್ರಸಂಗ ಓದಿದ್ರೆ ನಿಮಗ್ ಅದೆಲ್ಲ ಗೊತ್ತಾಗತ್ತೆ. ಇಬ್ರು ಬರ್ದಿಯಾರ, ಅದನ್ನ ನೀವು ಓದ್ಬೇಕು. ಶಾರದಾನಂದ್ರು ಬರ್ದಿಯಾರೆ ಅದ್ಭುತವಾಗಿ ರಾಮಕೃಷ್ಣ ಲೀಲಾ ಪ್ರಸಂಗ ಅಂತ. ಆಮೇಲೆ ಅಂತ ಹೇಳಿ ಮಹೇಂದ್ರನಾಥ ಗುಪ್ತಾ ಅಂತ ರಾಮಕೃಷ್ಣರ ನೇರ ಶಿಷ್ಯ, ಅವರು ಒಬ್ರು ಅದನ್ನ ನೇರವಾಗಿ ದಾಖಲಿಸಿದ್ದಾರೆ. ರಾಮಕೃಷ್ಣ ವಚನವೇದ ಅಂತ 2 ವಾಲ್ಯೂಮ್ ಇದೆ. ಅದು 2 ವಾಲ್ಯೂಮ್, ಇದು 2 ವಾಲ್ಯೂಮ್. ಇದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವರು ಧ್ಯಾನಾವಸ್ಥೆಯಲ್ಲಿ ಹೋಗಿ ಲೋಕಾಂತರಗಳಿಗೆ ಹೋಗಿ ಅಲ್ಲಿ ಇರ್ತಾನೆ ಇವನು ವಿವೇಕಾನಂದ. ಮುಂದೆ ಇವನು ಲೀಲೆಗೋಸ್ಕರ ಭೂಮಿಗೆ ಬರ್ತಾನೆ ಅನ್ನೋದನ್ನ ಅಲ್ಲಿ ಹೋಗಿ ನೋಡಿ ಪರಾಶಕ್ತಿಯನ್ನ ಪ್ರಾರ್ಥಿಸ್ತಾರೆ. ಅಮ್ಮ, ನಾನು ಇನ್ನು ಎಷ್ಟು ದಿನ ಅಂತ ಹೇಳಿ ಭೂಲೋಕದಲ್ಲಿ ಇರ್ಲಿ, ಕಳಿಸ್ಕೊಡು ಇವನನ್ನ ಅಂತ ಹೇಳಿ ಪ್ರಾರ್ಥಿಸಿ ಅವನನ್ನ ಭೂಲೋಕಕ್ಕೆ ಭೂತಲಕ್ಕೆ ಅವತರಿಸೋದಿಕ್ಕೆ ಅಲ್ಲೇ ಅವನು ಅಸ್ಥಿಭಾರ ಹಾಕಿ ಬಂದಿರ್ತಾರೆ. ಬಂದು ಭೂಲೋಕದಲ್ಲಿ ಹುಟ್ಟಿ ಅವನು ರಾಮಕೃಷ್ಣನ್ ಬಂದು ಸಂದರ್ಶನ ಮಾಡಿದಾಗ ಹೇಳ್ತಾರೆ, ಏನಪ್ಪ ಇಷ್ಟು ತಡ ಮಾಡ್ಬಿಟ್ಟೆ ನೀನು. ಹಂಗಾದ್ರೆ ನಮ್ಮ ಮಾತಾಜಿಯವರು ಸಹ ಎಲ್ಲ ಮಾತಾಡಿಕೊಂಡು ಜೊತೆಲಿ ಬಂದಂಗೆ ನಮಗೆ ಒಂದು ಅನುಭವ ಆಗ್ತಾಯಿದೆ ಸರ್. ನಾವು ಹೋಗ್ತಾ ಇದ್ದೀವಿ, ಗುರುಗಳು ಬರ್ತಾ ಇದ್ದಾರೆ, ಎಲ್ಲರ ಸೇರೋಣ ಅಂಥೇಳಿ ಒಂದು ಮಾತುಕತೆ ಆಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಹೌದಲ್ವಕ್ಕ? ಅನ್ಸತ್ತಪ್ಪ. ಅನ್ಸದೇನೋ, ನೀವು ಅದನ್ನ ಓದಿದ್ರೆ ನಿಮ್ಗೆ ನಾನು ಹೇಳ್ತಿರೋದು ಗೊತ್ತಾಗ ಇನ್ನೂ ಚಂದ ಅರ್ಥ ಆಗುತ್ತೆ. ಏನಯ್ಯ ಇಷ್ಟು ತಡನೇನಪ್ಪ ಮಾಡೋದ್ ನೀನು, ಎಷ್ಟ್ ದಿನ ಕಾಯಲಿ ನಾನು ನಿನಗೋಸ್ಕರ ಅಂತ. ಅಲ್ಲ, ಹಂಗೆ ನಮ್ಮ ಮಾತಾಜಿಯವರು ಗುರುಗಳು ಎಲ್ಲ ಆ ಟೈಮ್ಗೆ ಬರ್ತೀವಿ, ನಿಮ್ಗೆ ಈ ಟೈಮ್ ಬನ್ನಿ ಅಂತ ಹೇಳಿ ಮಾತಾಡಿಕೊಂಡು ಬೇಗ ಬಂದು ಅದಕ್ಕೋಸ್ಕರನೇ ನೀವು ನಮ್ಮ ದಡನ ಮುಟ್ಟಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಮಾತುಕತೆ ಆಗಿರುತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಹೌದು, ಪ್ರತಿಯೊಂದೂ ಅಲ್ಲಿ ಊರ್ಧ್ವ ಲೋಕದಿಂದ ನಿಯಂತ್ರಿಸಲ್ಪಡ್ತದೆ. ಸರ್, ಪ್ರತಿ ಮಹಾತ್ಮರು ಹುಟ್ಟಬೇಕಾದ್ರೆ ಈ ತರ ಎಲ್ಲ ಪ್ರೀ ಪ್ಲಾನ್ಡ್ ಏನ ಸರ್? ಎಲ್ಲಾನುವೆ ಪ್ರೀ ಪ್ಲಾನ್ಡೇನೆ, ಅದ್ರಲ್ಲಿ ನಿಮ್ಗೆ ಅನುಮಾನ ಏನಿದೆ? ಎಲ್ರು ಇಲ್ಲಿ ಬಂದು ಮಹಾತ್ಮರಾಗಿರೋದಲ್ಲ, ಅದೆಲ್ಲ ಪ್ರೀ ಪ್ಲಾನ್ಡ್ ಹಾಗಾದ್ರೆ. ಅದು ಲೋಕಲೀಲೆಗೋಸ್ಕರ ಇಲ್ಲಿ ಹುಟ್ಟುವಾಗ ಯೋನಿನಲ್ಲಿ ಹುಟ್ಟಿರ್ತಾರೆ. ಯೋನಿನಲ್ಲಿ ಹುಟ್ಟಿದ್ಮೇಲೆ ಎಲ್ಲ ಯೋನಿ ಸಂಜಾತರಂತೆನೆ ವರ್ತಿಸ್ಬಿಟ್ಟು ಕಡೆಯದಾಗಿ ಅವರ ಉದ್ದೇಶ ಏನಿದೆ ಅದನ್ನ ಪ್ರದರ್ಶಿಸ್ಲಿಕ್ಕೆ ಬೇಕಾಗಿರೋ ಅಂತ ಅಸ್ಥಿಭಾರಗಳನ್ನ ಅವರೆಲ್ಲ ಒಳಗಡೆ ಸಾಫ್ಟ್ವೇರ್ಗಳು ರೆಡಿ ಇರ್ತವೆ. ಆ ಕಾರಣಕ್ಕಾಗಿ ಸ್ವಲ್ಪ ದಿನ ಎಲ್ಲರಂತೆ ನಟಿಸ್ತಾರೆ.
ಅದೇ ಕೆಲವರು ಬಾಲ್ಯದಿಂದಲೇ ಶುರು ಆಗಿರುತ್ತೆ ಅವ್ರ ಲೀಲೆಗಳು, ಕೆಲವರು ಸ್ವಲ್ಪ ದೊಡ್ಡವರಾದ್ಮೇಲೆ ಪ್ರಕಟ ಆಗುತ್ತೆ. ಈಗ ಅವನು ಜನ್ಮೋದ್ದೇಶ ಏನಕ್ಕೆ ಬಂದಿರ್ತಾನೆ, ದೈವಾಂಶ ಎಷ್ಟಿರ್ತದೆ, ಉದ್ದೇಶ ಎಷ್ಟಿರ್ತದೆ, ಜನ್ಮೋದ್ದೇಶ ಅನ್ನೋದ್ರ ಮೇಲೆ ಅವ್ರಿಗೆ ಉದಾಹರಣೆಗೆ ಶಂಕರಾಚಾರ್ಯರು 8ನೇ ವಯಸ್ಸಿಗೆ ವೇದಗಳನ್ನ ಅಧ್ಯಯನ ಮಾಡೋ ಮಟ್ಟಕ್ಕೆ ಅವರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನ ಪಡೆದ್ರು. ಆ ಬಸವಣ್ಣನವರು ಹುಟ್ಟಿ ಅವರು ಕೂಡ ಹೆಚ್ಚು ಕಡಿಮೆ ಅದೇ ವಯಸ್ಸಿಗೆ 7-8 ವರ್ಷಕ್ಕೇನೆ ಭಗವತ್ ಸಾಕ್ಷಾತ್ಕಾರದ ಸಂಕಲ್ಪ ಮಾಡಿ ಮನೆ ಬಿಟ್ರು. ಹಾಗೇನೆ ರಾಮಕೃಷ್ಣರು, ಹಾಗೇನೆ ವಿವೇಕಾನಂದರು, ಹಾಗೆ ಅರವಿಂದ್ರು, ಹೀಗೆ ಅವರು ಜನ್ಮೋದ್ದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ವಯಸ್ಸುಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಶರೀರಗಳಲ್ಲಿ ಲೀಲೆಯಲ್ಲಿ ತೊಡಗಿರುವಂಥದ್ದು ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ಪರಮೇಶ್ವರನೇ. ನಾನು ಅನ್ನೋದು ಇದೆಯಲ್ಲ, ಅದು ಅಹಂಕಾರ ಅಷ್ಟೇನೆ ಹೇಳ್ತಾ ಇರೋದು ನಾನು ಅನ್ನೋಂಥದ್ದು. ಈ ನಾನು ಅನ್ನೋದು ಸಂಪೂರ್ಣವಾಗಿ ಶಾಂತವಾದಾಗ ಕೆಲಸ ಮಾಡ್ತಾ ಇರೋವನು ನಾನು ಅನ್ನೋನು ಇರಲ್ಲ ಅಲ್ಲಿ. ಯಾರು ಮಾತಾಡೋವನ್ನೆಲ್ಲ ಪರಮೇಶ್ವರನೇ ಮಾತಾಡ್ತಿರ್ತಾನೆ, ನೋಡೋವನ್ನೆಲ್ಲ ಪರಮೇಶ್ವರನೇ ನೋಡ್ತಿರ್ತಾನೆ, ನಡೆಯೋನೆಲ್ಲ ಪರಮೇಶ್ವರನೇ ನಡೀತಿರ್ತಾನೆ. ಹಾಗಾಗಿ ಪ್ರತಿಯೊಂದು ಜೀವ ಒಂದ್ ಇರುವೆ ಹೋಗ್ತಾ ಇದೆ ಅಂದ್ರೆ ಅದು ಪರಮೇಶ್ವರನೇ, ಬೇರೆ ಯಾರು ಅಲ್ಲ. ಅದೇ ತೃಣಮಪಿ ನಕ್ಷಲೆತ್ತಿ ತೇನವಿನ ಅಂತಾರಲ್ಲ ಹಾಗೆ. ಆ ಇರುವೆನೊಳಗಡೆಗೂ ಅವನೇ ಇದ್ದು ನಡೀತಾ ಇದ್ದಾನೆ. 8 ಕಾಲಲ್ಲಿ 6 ಕಾಲಲ್ಲಿ ಸೊಳ್ಳೆನಲ್ಲಿ ಅವನೇ ಇದ್ದು ಜೇಂಕರಿಸ್ತಾ ಇದ್ದಾನೆ. ಹಂಗೆ ಎಲ್ಲದ್ರಲ್ಲೂ ಅವನೇ ಇರೋದು. ಅಂದ್ರೆ ಸೊಳ್ಳೆ ಸಾಯಿಸ್ತೀವಿ, ಏನು ಪರಿಣಾಮ ಏನಾಗ್ಬೋದು ಸರ್? ಪರಿಣಾಮ ಏನು ಆಗಲ್ಲ. ಅದೊಂದು ಮೃತ್ಯು ಅನ್ನೋದು ಸರ್ವದಾ ಜನ್ಮದ ಜೊತೆಗೆ ಇದೆ. ಮರಣ ಜನನ ಅನ್ನೋದು ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ 2 ಮುಖಗಳು. ನೀವು ಹುಟ್ಟುತ್ತಲೇನೆ ಒಂದೊಂದು ಕ್ಷಣವೂ ಸಾವು ನಿಮ್ಮ ಜೀವನವನ್ನ ತಿಂತಾ ಇರುತ್ತೆ. ಅದು ಜೀವ ಅನ್ನೋದು ನಿಮಗೆ ಕಾಣಿಸ್ಕೊಂಡ ತಕ್ಷಣ, ಶರೀರಕ್ಕೆ ಬಂದ ತಕ್ಷಣನೇ ಮರಣನೂ ಶುರುವಾಗುತ್ತೆ. ಅದ್ ಬಿಟ್ಟು ಇರೋದೇ ಇಲ್ಲ. ಅದಕ್ಕಾಗೇನೆ ಎಂತ ಜ್ಞಾನಿಗೂ ಮರಣ ಭಯ ಇರ್ತದೆ. ಅದನ್ನ ಅಭಿನಿವೇಶ ಅಂತ ಕರಿತಾನೆ ಪತಂಜಲಿ. ಅಭಿನಿವೇಶ ಅಂದ್ರೇನು? ಹಿಂದಿನ ಜನ್ಮದಲ್ಲಿ ಸತ್ತಿರುವಾಗ ಆದ ಅನುಭವ ಜೀವಕ್ಕಿರ್ತದೆ. ಅದು ಬುದ್ಧನಾಗ್ಲಿ, ರಾಮಕೃಷ್ಣನಾಗ್ಲಿ, ರಮಣ ಆಗ್ಲಿ, ವಿವೇಕಾನಂದ ಯಾರೇ ಆಗಿರ್ಲಿ, ಶರೀರದಲ್ಲಿ ಆ ಜೀವ ಹಿಂದಿನ ಜನ್ಮದಲ್ಲಿ ಮರಣಿಸುವಾಗ ಅನುಭವಿಸಿದ ಯಾತನೆಗಳು ನೆನಪಿರ್ತದೆ. ಹಾಗಾಗಿ ಮಹಾಜ್ಞಾನಿಗಳು ಕೂಡ ಒಂದೊಂದ್ಸರಿ ಮರಣದ ಬಗ್ಗೆ ಭಯ ವ್ಯಕ್ತಪಡಿಸ್ತಾರೆ. ಸೊ ಇವಾಗ ನಾವು ಒಂದು ಜಿರಳೆನಾಗ್ಲಿ, ಸೊಳ್ಳೆನಾಗ್ಲಿ, ಇರುವೆನಾಗ್ಲಿ ಸಾಯಿಸ್ತೀವಲ್ಲ, ಅದ್ರಲ್ಲಿ ನಮ್ದೇನು ತಪ್ಪಿಲ್ಲ ಅಂತೀರಾ? ತಪ್ಪು ಸರಿ ಅನ್ನೋ ಪ್ರಶ್ನೆನೇ ಇಲ್ಲ. ಜಿರ್ಲೆ ಇರ್ಲಿ, ಇರುವೆ ಇರ್ಲಿ, ಮನುಷ್ಯ ಇರ್ಲಿ, ಸಾವು ಅನ್ನೋದು ಹೊಸದಾಗಿ ಏನ್ ಬರಲ್ಲ. ಅದು ಶರೀರದ ಜೊತೆಗೆ ಬಂದಿರುತ್ತೆ. ಅದು ಒಂದು ಎಕ್ಸಿಕ್ಯೂಷನ್. ಅದು ಜೀವ ಮತ್ತು ಸಾವು ಅನ್ನೋದು ಬೇರೆ ಬೇರೆ ಅಲ್ಲ, ಒಟ್ಟಿಗೆ ಅದು ಸಾಗ್ತಾ ಇರ್ತವೆ. 2 ರೆಕ್ಕೆಗಳಿದ್ದಂಗೆ. ಯಾವಾಗ ಯಾರಿಂದ ಸಾವು ಬರುತ್ತೆ ಅನ್ನೋದು ಅದು ಫಿಕ್ಸ್ ಆಗೋಗಿರುತ್ತೆ ಹಂಗಾದ್ರೆ. ಅಯ್ಯೋ, ಅದು ಎಕ್ಸಿಕ್ಯೂಟ್ ಮಾಡುತ್ತೆ, ಸಾವೇ ಎಕ್ಸಿಕ್ಯೂಟ್ ಮಾಡೋದು. ಒಂದ್ಸಲ ಸಿಗುತ್ತೆ, ಒಂದ್ಸಲ ಸಿಗಲ್ಲ. ಅದಕ್ಕೆ ಅನ್ಕೊಳ್ಳೋದು ಸಾವಿಲ್ಲ ಇನ್ನು ನಿನ್ಗೆ ಅಂತ ಅನ್ಕೊಳ್ಳೋದು. 1000 ದಾರಿಗಳಿದಾವೆ ಸಾವು ಬರೋದಕ್ಕೆ. 1000 ದಾರಿಗಳಿದಾವೆ, 1000 ರೀತಿ. ಒಬ್ಬೊಬ್ಬನೊಂಥರ ಸಾಯ್ತಾನೆ. ಒಂದೊಂದ್ಸಲಿ ಗಿಲ್ಟ್ ಆಗುತ್ತೆ ಸರ್, ಅಯ್ಯೋ ಸಾಯಿಸ್ಬಿಟ್ಟಲ್ಲ, ಪ್ರಾಣಿ ಹಿಂಸೆ ಆಯ್ತಲ್ಲ ಅಂತ ಅನ್ಸುತ್ತೆ. ಬಟ್ ಕೆಲವು ಸಲ ವಿಧಿಯಿಂದ ಸಾಯಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲ, ಅದು ಜೀವ ಅನ್ನೋದು ಪೂರ್ಣ ಹಣ್ಣಾದಾಗ ಅಥವಾ ಪೂರ್ಣ ಆದಾಗ ಸೊಳ್ಳೆಯು ನಿಮ್ಮ ಹತ್ರಕ್ಕೆ ಬರಲ್ಲ ಕಡಿಯಕ್ಕೆ. ಜೀವ ಹಣ್ಣಾದಂಗೆ ನಿಮ್ ಪಕ್ಕದಲ್ಲಿರೋರು ಹಿಡ್ಕೊಳತ್ತೆ, ನಿಮ್ಮನ್ನ ಹಿಡ್ಕೊಳಲ್ಲ. ಅದೇಂಗೆ ಸರ್? ಅದು ಗೊತ್ತಾಗುತ್ತೆ. ಅದು ಈಗ ಪರಮ ಶಾಂತವಾಗಿರುವಂತ ಜೀವ ಒಂದು ಶರೀರದಲ್ಲಿ ಪವಡಿಸಿರುವಾಗ ಅಹಿಂಸೆ ಒಳಗಡೆಗೆ ಅದು ಪ್ರತಿಷ್ಠಿತವಾಗಿರ್ತದೆ. ಅಹಿಂಸೆ ಒಳಗೆ ಪ್ರತಿಷ್ಠಿತವಾಗಿರುವಾಗ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಇತರ ಜೀವಗಳಿಗೆ ಅದು ಅರ್ಥವಾಗುತ್ತೆ. ವೈರತ್ಯಾಗ ಮಾಡ್ಲೇಬೇಕಾಗತ್ತೆ ಅದು. ಹೌದಾ? ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧ ವೈರತ್ಯಾಗ ಅಂತ ಪತಂಜಲಿ ಹೇಳಿದ್ದಾನೆ, ನಾನು ಹೇಳೋದಲ್ಲ. ಎಷ್ಟು ಡೀಪ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ. ಅದು ನೀವು ಸರಿ ಓದಿ, ಪತಂಜಲಿ ಯೋಗ ದರ್ಶನ ಓದಿದ್ರೆ ಅದ್ಭುತವಾಗಿದೆ. ಅದನ್ನ ಓದ್ಬೇಕು. ಓದಿರ್ತೀವಿ, ಆದ್ರೂ ಇಷ್ಟು ಡೀಪರಲ್ಲಿ ಹೋಗಿರಲ್ಲ ಅಂತ ಅನ್ಸುತ್ತೆ ಸರ್. ನೀವು ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅರವಿಂದರ ದಿವ್ಯ ಜೀವನ ಓದ್ಬೇಕು. ಅಲ್ಲಿ ಹೆಜ್ಜೆ ಹೆಜ್ಜೆನು ನೋಡ್ತಾ ನಿಂತು ಹೋಗ್ತೀವಿ ನಾವು.
ಯಾವ ಬುಕ್ ಸರ್ ನೀವು ಹೇಳಿದ ಅರವಿಂದರ್ದು? ದಿವ್ಯ ಜೀವನ ಅಂತ, ಲೈಫ್ ಡಿವೈನ್ ಅಂತ. ಓಕೆ ಸರ್. ಇವಾಗ ಸಿದ್ಧಿಗಳು ಇದು ಲೆಕ್ಕ ಇರಲ್ವಾ? ಇಲ್ಲಿ ಮಾತ್ರ ಪಡೆದಿರೋರ್ಗೆ ಇದು ಸಿದ್ಧಿ ಅಂತನಾ? ಇಲ್ಲಿ ಮುಂದೆ ಬರುತ್ತಲ್ಲ ಸಿದ್ಧಿ ಅನ್ನೋದು ಹ್ಮ್ ನಿಮ್ಮ ಮನಸ್ಸು ಮತ್ತು ಬುದ್ಧಿಯ ಒಟ್ಟಾರೆ ಸಾಧನೆಯ ಫಲಿತ ಅಷ್ಟೇ ಅದು. ಹ್ಮ್ ಹ್ಮ್ ಅದೇನು ಹೊಸದಾಗಿ ಏನು ನಮ್ಗೆ ಎಲ್ಲಿಂದನೋ ಬರಲ್ಲ, ಅದೆಲ್ಲ ಪ್ರಕೃತಿನಲ್ಲಿ ಇದೆ ಈಗ ಆಲ್ರೆಡಿ ಇರೋದೇ, ಕೆಲವು ಕಡೆ ವ್ಯಕ್ತ ಇದೆ. ನಮಗೆ ಅನುಭವಕ್ಕೆ ಬರಬೇಕು ಅಂದ್ರೆ ನಾವು ಆ ಸಾಧನೆ ಒಳಗಡೆಗೆ ಹೆಜ್ಜೆ ಹಾಕಿದಾಗ ಅದು ಬರ್ತಾ ಹೋಗುತ್ತೆ. ಹಂಗೆ ನೀವು ಬೆಂಗಳೂರಿಂದ ತುಮಕೂರಿಗೆ ಬರ್ಬೇಕಾದ್ರೆ ಹೆಂಗೆ ದಾರಿ ಒಳಗಡೆ ಎಲ್ಲ ಊರುಗಳು ಬರ್ತಾವೋ, ಹಂಗೆ ಯೋಗ ಸಾಧನೆ ಒಳಗೆ ಮುಂದುವರೆದಂಗೆ ಇವೆಲ್ಲ ಬರ್ತಾ ಹೋಗ್ತವೆ. ಇವೆಲ್ಲ ಸ್ಟೇಜಸ್ ಅಷ್ಟೇನೆ, ಎವಲ್ಯೂಷನ್, ಕಾನ್ಶಿಯಸ್ ಎವಲ್ಯೂಷನ್ ಸ್ಟೇಜಸ್ ಅಷ್ಟೇನೆ ಇವೆಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಆಕೆ ಹೀಗೆ ಭಾರವಾಗುವುದು ಹಗುರವಾಗುವುದು ಅಷ್ಟಮಹಾ ಸಿದ್ಧಿಗಳಲ್ಲಿ 2 ಸಿದ್ಧಿಗಳಾಗಿವೆ. ಈ ಸಿದ್ಧಿಗಳು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎಂದು ಸುಪ್ರಸಿದ್ಧವಾಗಿದೆ. ಅವುಗಳಲ್ಲಿ ಗರಿಮ ಸಿದ್ಧಿ ಎಂದರೆ ಭಾರವಾಗುವುದು, ಲಗಿಮ ಎಂದರೆ ಸಿದ್ಧಿ ಎಂದರೆ ಹಗುರವಾಗುವುದು. ಈ ಸಿದ್ಧಿಗಳನ್ನು ಶ್ರೀರಾಮಚಂದ್ರನು ಪರಮಭಕ್ತನಾದ ಆಂಜನೇಯನು ಹೊಂದಿದ್ದನು. ಪಾಂಡುಸುತನಾದ ಭೀಮಸೇನಿಗೆ ಒಮ್ಮೆ ಗರಿಮ ಸಿದ್ಧಿಯನ್ನು ತೋರಿಸಿದ್ದನು ಅಂತ ಹೇಳಿದ್ದಾರೆ. ಅದೇ ನೀವು ಇದನ್ನು ಹೇಳಿದ್ರಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧಾನುಭವಗಳ ಅಲೌಕಿಕ ಸ್ತರದಲ್ಲಿರುತ್ತೆ ಅಂತ, ಇದು ಇದು ನೋಡಿ, ಇವೆಲ್ಲ ಪ್ರಾಣದಲ್ಲಿ ಬರೋವು. ಇವೆಲ್ಲ ಆಂಜನೇಯನು ಕೂಡ ಭೀಮ ಕೂಡ ಇಬ್ರು ಪ್ರಾಣ ತತ್ವಕ್ಕೆ ಸಂಕೇತ. ಭೀಮ ಆಂಜನೇಯ ಇಬ್ರಿಗೂ ಮೂಲ ಒಂದೇ. ಆಂಜನೇಯನು ವಾಯುತತ್ವದ ಜನಕ, ಭೀಮನು ಕೂಡ ಅದೇ ವಾಯುತತ್ವದ ನಮ್ಮ ಇವನು ಪುತ್ರ, ವಾಯುದೇವನ ಪುತ್ರ. ಮಾರುತಿಯು ಕೂಡ ವಾಯುತತ್ವದ ಪುತ್ರ. ಹಂಗಾಗಿ ಜನಕ ಒಬ್ಬನೇ ಇಬ್ರಿಗೂ. ಹೌದು. ಹಾಗಾಗಿ ಪ್ರಾಣತತ್ವ ಅನ್ನೋದಕ್ಕೆ ಈ ಸಿದ್ಧಿಗಳು ಸಹಜ. ಪ್ರಾಣತತ್ವಕ್ಕೆ ಅವನು ಪಾಂಡುಸೂತ ಅಂತ ಇಲ್ಲಿ ಬರ್ದಿದ್ದಾರೆ. ಅವನು ಪಾಂಡುಸೂತನಲ್ಲ. ಭೀಮ. ಕುಂತಿ 5 ವ್ರತಗಳನ್ನ ತಗೊಂಡು ದೂರ್ವಾಸರಿಂದ 5 ಮಂತ್ರಗಳನ್ನು ತಗೊಂಡು ಮಂತ್ರಗಳನ್ನ ದೇವತೆಗೆ ಸಂಬಂಧಪಟ್ಟ ಪ್ರಾರ್ಥನೆಯಿಂದ ಘೋಷಿಸಿದಾಗ ಬಂದಂತಹವರು ಪಂಚಪಾಂಡವರು. ಹೌದು. ಹಾಗಾಗಿ ಭೀಮ ಅನ್ನೋನು ಪಾಂಡುತನಯನಲ್ಲ, ವಾಯುಪುತ್ರ. ಹಾಗಾಗಿ ಆದ್ರೆ ಭೀಮನಿಗೆ ಹೌದು, ಭೀಮ ಅದಕ್ಕಾಗೇನೆ ಯಾವಾಗಲೂ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರ. ವಾಯುವಂಶ ಆದ್ರು ಪ್ರಾಣತತ್ವ. ಹೌದೌದು, ಭೀಮನಿಗೆ ಯಾಕಿಲ್ಲ, ಬೇಕಾದಷ್ಟು ಮಾಡಿದಾನಲ್ಲ. ಭೀಮನಿಗೂ ಸಿದ್ಧಿ ಇತ್ತ. ಅವನು ಎಷ್ಟು ಕೃಷ್ಣನ ಜೊತೆ ಒಳಗಡೆ ಸೇರ್ಕೊಂಡು ಮಹಾಭಾರತದಲ್ಲಿ ಪರಾಕ್ರಮ ತೋರಿಸಿರೋದು. ದುರ್ಯೋಧನನ್ನ ಕೊಲ್ಲೋದಿಕ್ಕೆ ಅವನ ಕೈಯಲ್ಲಿ ಮಾತ್ರ ಸಾಧ್ಯ, ಇನ್ಯಾರಿಗೂ ಆಗಲ್ಲ. ಭೀಮನಿಗೆ ಮಾತ್ರ ಸಾಧ್ಯ ಆಗಿದೆ. ಇವೆಲ್ಲ ಮೊದಲೇ ಗೊತ್ತಿರುತ್ತೆ ಕೃಷ್ಣನ್ಗೆ, ಅವನ್ನ ಹುರಿದುಂಬಿಸ್ತಾನೆ. ಕೃಷ್ಣ ಅಂದ್ರೆ ಪ್ರಜ್ಞೆ. ಕೃಷ್ಣ ಅಂದ್ರೆ ಪ್ರಜ್ಞೆ. ಇವು 5 ಭೂತ ತತ್ವಗಳಿವು. ಪಂಚ 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 ಇವರೇ ಇದಾರಲ್ಲ, ಏನೋ ಪಾಂಡವರು. 5 ತತ್ವಗಳು ಅಷ್ಟೇ. ಯಾರ್ಯಾರು ಸರ್ ಇವು? ಈಗ ಹೇಳಿದ್ವಲ್ಲ ನಾವು, 5 ತತ್ವಗಳು, ಭೂತ ತತ್ವಗಳು. ಭೀಮ ವಾಯು ಭೂತ ತತ್ವಗಳು. ಈ 5 ತತ್ವಗಳ ಪ್ರತಿರೂಪಗಳೇ ಪಂಚಪಾಂಡವರು ಅಷ್ಟೇ. 5 ಅನ್ನೋದು 5 25 ಆಗತ್ತಮ್ಮ. ಹೌದಾಗತ್ತೆ. ಮೂಲದಲ್ಲಿ ಒಂದೇ ಇರುತ್ತದು. ಆತ್ಮತತ್ವವೇ ಆಕಾಶವಾಗಿ, ಆಕಾಶವೇ ವಾಯುವಾಗಿ, ವಾಯುವೇ ಅಗ್ನಿಯಾಗಿ, ಅಗ್ನಿಯೇ ಜಲವಾಗಿ ಪೃಥ್ವಿ ಆಗದಲ್ವಾ? ಹೌದು. ಈಗ ಆಗುವಾಗ್ಲೇನೆ ಪ್ರಪಂಚ ನಿರ್ಮಾಣ ಕಾರ್ಯನೂ ಶುರುವಾಗತ್ತೆ.
ಈಗ ಶುರುವಾಗುವಾಗಲೇನೆ ಅಲ್ಲಿ ಪಂಚೀಕರಣ ಆಗಿ ಈ ಇಂದ್ರಿಯಗಳು ಶುರುವಾಗ್ತವೆ, ತನ್ಮಾತ್ರೆಗಳು ಶುರುವಾಗ್ತವೆ, ಕರ್ಮೇಂದ್ರಿಯಗಳು ಶುರುವಾಗ್ತವೆ. ಅದು ಸೂಕ್ಷ್ಮವಾದಂತ ಆ ಸ್ತರದಲ್ಲಿ ಆ ಪಂಚೀಕರಣವನ್ನ ದರ್ಶಿಸ್ಲಿಕ್ಕೆ ಒಂದು ವಿಶೇಷವಾದಂತ ಅಂತರಂಗ ಸಿದ್ಧಿ ಆಗಬೇಕು. ಅಲ್ಲಿ ಬುದ್ಧಿ ಸಿದ್ಧಿ ನೆಲೆಗೆ ಬಂದಾಗ ಈ ತತ್ವಗಳೇನಿದಾವೆ, ಗರಿಮಾ, ಲಗಿಮಾ, ಪ್ರಾಪ್ತಿ, ಪ್ರಕಾಮ್ಯ, ಅವೆಲ್ಲ ಈ ಶತವ ಏನೇನು ಅಲ್ಲ ಅಲ್ಲಿ. ಸರ್ ಭೀಮ ವಾಯು ತತ್ವ ಆದ್ರೆ ಇನ್ನ ಅಗ್ನಿ, ಜಲ, ಭೂಮಿ ಅದೆಲ್ಲ ಯಾರ್ಯಾರು ಸರ್ ಸ್ವಲ್ಪ ಹೇಳ್ಬಿಡಿ ಸರ್. ಅದು ನೀವು ಮಹಾಭಾರತದಲ್ಲಿ ಓದ್ಕೊಂಡ್ರೆ, ಈ ಉದಾಹರಣೆ ಕರ್ಣನ್ ನೋಡಿ, ಅವನು ಸೂರ್ಯನಿಂದ ಬಂದವನು, ಸೂರ್ಯಪುತ್ರ. ಹೌದಾ? ಯಮ ಯಮ ಯಮಧರ್ಮದ ಮಗ ಇವನು ದೊಡ್ಡವನು, ಧರ್ಮರಾಜ. ಧರ್ಮ ಅಲ್ಲ ಯಮ ಸರಿ ಸರ್, ಇಲ್ಲಿ ಅಗ್ನಿ, ವಾಯು, ಜಲ ಇಂತ ಪಂಚಪೋ ಇದು ಅಂತ ಹೇಳಿದ್ರಲ್ಲ, ವಾಯುಗೆ ಭೀಮ ಆಗ್ತಾನೆ, ಬೇರೆ ಇನ್ನು 4ಕ್ಕೆ ಯಾರ್ಯಾರು ಯಾವ್ಯಾವನ್ನ ಸಿಂಬಲೈಸ್ ಮಾಡ್ತಾರೆ? ನೀವಿವಾಗ ನಾನು ಹೇಳದ್ನಲ್ಲ, ಅದ್ರ ಜೊತೆ ಕಾಲನು ಸೇರ್ಕೊಳ್ಳುತ್ತೆ. ಧರ್ಮ ಅಂತಂದ್ರೆ ಏನು, ಕಾಲ ಅಂದ್ರೆ ಏನು, ಎರಡು ಒಂದೇ. ಧರ್ಮ ಅಂದ್ರೆ ಧರಿಸೋದು. ಯಾವುದು ಎಲ್ಲವನ್ನು ಧರಿಸಿದೆ? ಪ್ರಾಣನೇ ತಾನೆ. ಹೌದು. ಈಗ ನಿಮ್ ಶರೀರ ಹೊತ್ಕೊಂಡು ಓಡಾಡ್ತಿರೋದು ಯಾವುದು? ಪ್ರಾಣ. ಪ್ರಾಣ. ಧರ್ಮ ಅಂತ ಆಯ್ತಲ್ಲ ಅಲ್ಲಿಗೆ. ಈಗ ಭೀಮನ್ನು ಧರ್ಮರಾಜನ್ ಹೆಂಗ್ ಬೇರೆ ಮಾಡ್ತೀರಾ? ಆಗಲ್ಲ. ಅದಕ್ಕಾಗಿ ಒಟ್ಟಿಗಿರ್ತಾರ ಅವರು 5 ಜನ. ತುಂಬಾ ಸೂಕ್ಷ್ಮ ಅದು. ತತ್ವ ವಿವೇಚನೆ ಮಾಡ್ಬೇಕಾದ್ರೆ ನೀವು ಬಹಿರಂಗದಿಂದ ಸಂಪೂರ್ಣವಾಗಿ ಅಂತರಂಗಕ್ಕೆ ಪ್ರವೇಶ ಪಡಿಬೇಕು. ಅಲ್ಲಿ ನಾಮರೂಪಗಳನ್ನು ಬಿಡ್ಬೇಕಾಗ್ತದೆ, ತತ್ವ ರೂಪಕ್ಕೆ ಬರ್ಬೇಕಾಗತ್ತೆ. ಸರಿ ಸರ್. ನಾಮರೂಪಗಳನ್ನ ಮೀರಿ ಹೋಗ್ಬೇಕು. ನಾಮರೂಪಗಳನ್ನ ಮೀರಿ ಕಾಲದೇಶಗಳನ್ನ ದಾಟಿ ನೀವು ಪರತತ್ವಕ್ಕೆ ಬರ್ತೀರಿ. ಪರತತ್ವ ಅಪರಕ್ಕೆ ಬರುವಾಗ 25 ತತ್ವಗಳಾಗತ್ತೆ. ಅದು ಪ್ರಕಟ ಆಗ್ಬೇಕಾದ್ರೆ, ಈ ವ್ಯಕ್ತವಾಗಬೇಕಾದ್ರೆ 25 ಪಡ್ ಅಂತ 25 ತತ್ವಗಳಾಗೇನೆ ಇಲ್ಲಿ ಆಕಾಶ, ವಾಯು, ಅಗ್ನಿ, ಜಲ ಇವೆಲ್ಲ ಸೆಪರೇಟ್ ಆಗಲ್ಲ, ಒಟ್ಟಿಗೆ ಆಗೋದು. ಹಾಗಾಗಿ ಪ್ರಾಣ ಅನ್ನುವಂಥದ್ದು ಈ ಪಂಚಭೂತಗಳನ್ನ ಧರಿಸ್ತದೆ. ಈಗ ಬೀಜ ಹಾಕಿದ್ರೆ ಅದು ಮೊಳಕೆ ಆಗಿ, ಅದು ಗಿಡ ಆಗಿ, ಅದು ಮರ ಆಗಿ, ಹೂವಾಗಿ, ಹಣ್ಣಾಗಿ, ಕಾಯಾಗೋದಕ್ಕೆ ಅದಕ್ಕೆ ಜೀವ ಇರ್ಬೇಕು, ಪ್ರಾಣ ಇರ್ಬೇಕು. ಹೌದು. ಅವಾಗ ನೀವು ಎಷ್ಟು ನೀರ್ ಹಾಕಿದ್ರು ತಗತಾ ಇಲ್ಲ ಕಣೋ ಅಂದ್ರೆ ಅದು ಹೊರಟೋಗಿದೆ ಬೀಜ ಅಂತ. ಅದ್ರಲ್ಲಿ ಪ್ರಾಣ ತತ್ವ ಇಲ್ಲಪ್ಪ, ಬಿಟ್ಬಿಡು, ಅದು ಕೊಳ್ತೋಗುತ್ತೆ ಅಥವಾ ಮಣ್ಣಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪಂಚಭೂತಗಳನ್ನ ಅಪರ ಅಂತ ಕರೆದು ಇದ್ರೊಳಗಡೆಗೆ ಜೀವ ಅನ್ನೋದಿದೆಯಲ್ಲ, ಅದನ್ನ ಪರಾಶಕ್ತಿಯೇ ಈ ಪ್ರಕೃತಿಯ ಜೊತೆಗೆ ಹೇರ್ತಾಳೆ ಅಂದ್ರೆ ಕಳಿಸ್ಕೊಡ್ತಾಳೆ ಇಲ್ಲಿಗೆ, ಈ ಲೋಕಕ್ಕೆ. ಹಾಗಾಗಿ ಜೀವ ಪರತತ್ವ. ಅದು ಪ್ರಾಣ ಅನ್ನೋದು ಆ ಜೀವದ ಒಂದು ಅಂಶ, ಅಥವಾ ಪ್ರಾಣವೇ ಜೀವದ ಆಧಾರ ಇಲ್ಲಿ ಅಪರದಲ್ಲಿ. ಹಾಗಾಗಿ ಬರೀ ಜೀವ ಒಬ್ಬನೇ ಇಲ್ಲಿ ಏನು ಮಾಡಕ್ಕಾಗಲ್ಲ, ಪ್ರಾಣ ಜೊತೆಗೆ ಇರ್ಲೇಬೇಕು. ಹಾಗಾಗಿನೇ ರಾಮನ್ ಜೊತೆ ಯಾವಾಗ್ಲೂ ಆಂಜನೇಯ ಇರ್ತಾನೆ. ಅಲ್ಲಿ ಕೂಡ ಮಹಾಭಾರತದಲ್ಲಿ ಕೃಷ್ಣನ ಅರ್ಜುನನ ರಥದ ಮೇಲೆ ಇರೋಂಥದ್ದು ಧ್ವಜ, ಕಪಿಧ್ವಜ, ಪ್ರಾಣವೇ ಅಲ್ಲೂ ಕೂಡ. ಹಾಗೆ ಕಪಿರೂಪವೇ ಇಲ್ಲಿ. ನಾವೆಲ್ಲ ಕಪಿಗಳೇ, ಬೇರೆ ಬೇರೆ ರೂಪದಲ್ಲಿ ಇದೀವಿ ಅಷ್ಟೇ. ಕಪಿರೂಪವೇ ಅಂತ ಅಂದ್ಬಿಟ್ರೆ ಹೆಂಗೆ? ಮನುಷ್ಯ ಜನ್ಮ ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಲ್ಲ. ಕಪಿರೂಪ ಅಂದ್ರೆ ನಗುಬೇಡ್ರಿ. ಯಾಕಂದ್ರೆ ಕಪಿ ಅಂದ್ರೆ ಅರ್ಥ ಏನ್ ಗೊತ್ತಾ? ಇಚ್ಛಿಸಿದ ರೂಪಕ್ಕೆ ಬರುವ ಶಕ್ತಿ ಯಾವುದಕ್ಕಿದೆ? ಪ್ರಾಣಕ್ಕಿದೆ. ಹಾಗಾಗಿ ಪ್ರಾಣವೇ ಈ ಶರೀರ, ಪ್ರಾಣವೇ ಆ ಸಸ್ಯ, ಪ್ರಾಣವೇ ಆ ನಾಯಿ, ಪ್ರಾಣವೇ ಈ ಹುಲ್ಲು, ಪ್ರಾಣವೇ ಎಲ್ಲ ಶರೀರಗಳಾಗಿರೋದು. ಹಾಗಾಗಿ ಕಪಿರೂಪ ಅಂತ ಕರೀತಾರೆ. ಆಂಜನೇಯನ್ಗೆ ಪ್ರಾಣದೇವರು ಅಂತಾರಲ್ಲ, ಅದಕ್ಕೇನ ಸರ್? ಹರೀಶ್ವರ, ಕಪಿ ಅಂತ ಕರೆಯೋದು, ಅಥವಾ ಅವನನ್ನ ಮಾರುತಿ ಅಂತ ಕರೆಯುವಂಥದ್ದು, ಆಮೇಲೆ ಅಂಜನಾ ಪುತ್ರ ಅಂತ ಕರೆಯೋದು, ಆಮೇಲೆ ರಾಮಭಕ್ತ ಅಂತ ಕರೆಯೋದು. ಇವೆಲ್ಲಾನು ಅವನಿಗೆ ಯಾಕೆ ಅಂತ ಅಂದ್ರೆ ಪ್ರಾಣಕ್ಕೆ ಅಂತೆಲ್ಲ ಆಗುವ, ಅಂತೆಲ್ಲ ನಾಮರೂಪಗಳನ್ನು ತೋರಿಸುವ, ಆವರಣಗೊಳಿಸುವ, ಮಿತಿಗೊಳಿಸುವ ಅಥವಾ ನಾಮರೂಪಗಳನ್ನ ವಿಸರ್ಜಿಸುವ ಶಕ್ತಿ ಇದೆ ಪ್ರಾಣಕ್ಕೆ. ಶರೀರವನ್ನ ಪೂರ್ತಿ ಪಂಚಭೂತಗಳಲ್ಲಿ ಕರಗಿಸ್ಬಿಡ್ತದ ಅದು ಪ್ರಾಣ. ಈಗ ನಮ್ಮ ಶರೀರ ಜೀವ ಆಚೆ ಹೋದ ತಕ್ಷಣನೇ ಸಣ್ಣ ಸಣ್ಣ ಹುಳುಗಳ ತರ ಆಗಿ ವಿಘಟನೆ ಆಗಿ ಮಣ್ಣೊಳಗಡೆಗೆ
ನೀರೊಳಗಡೆಗೆ, ಅಗ್ನಿ ಒಳಗಡೆಗೆ, ವಾಯು ಒಳಗಡೆಗೆ ಅದು ಪಂಚೀಕರಣ ಆಗುತ್ತಲ್ಲ, ಹ್ಮ್ ಆ ಒಂದು ಡಿಸಲ್ಯೂಷನ್ ಮಾಡುವಂಥದ್ದು, ಡಿಕೆ ಮಾಡುವಂಥದ್ದು ಪ್ರಾಣಶಕ್ತಿಯೇ. ಮತ್ತೆ ಅವುಗಳನ್ನು ಒಟ್ಟುಗೂಡಿಸೋದು ಪ್ರಾಣಶಕ್ತಿ. ಅಂದರೆ ಅದು ನಿಜವಾದ ಪ್ರಾಣ ಬಂದ್ಮೇಲೆ ಅಲ್ಲಿ ಪ್ರಾಣ ಇರುತ್ತೆ ಅಂತನಾ? ಮುಖ್ಯ ಪ್ರಾಣ ಒಳಗ್ ಬಂದ್ಮೇಲೆನೆ ನಿಮ್ದು ಶರೀರದೊಳಗಡೆಗೆ ಬೆಳವಣಿಗೆ ಶುರುವಾಗೋದು, ಫಿಟಸ್ ಒಳಗೆ. ಅಂದರೆ ನಾ ಪ್ರಾಣ ಬಿಟ್ಬೇಕಾದ್ರೆ ಈ ಮುಖ್ಯ ಪ್ರಾಣ ಹೊರಟೋಗುತ್ತಲ್ವಾ? ಮುಖ್ಯ ಪ್ರಾಣ ಅಂದ್ರೆ ಉದಾನ ಒಂದು ಹೋಗುತ್ತೆ. ಹಾಂ ಹಾಂ. ಇನ್ನ ವ್ಯಾನ, ಸಮಾನ, ಪ್ರಾಣ ಇವೆಲ್ಲಾನು ಸೂಕ್ಷ್ಮದೊಳಗಡೆಗೆ ಶರೀರವನ್ನ ವಿಘಟಿಸಿ ಆಮೇಲೆ ಮುಖ್ಯ ಪ್ರಾಣದಲ್ಲಿ ಸೇರ್ಕತ್ತಾರೆ. ಓಹೋ, ಅವೆಲ್ಲ ಶರೀರದಲ್ಲಿ ಇರುತ್ತೆ ಹಾಗಾದ್ರೆ? ಶರೀರ ಕೊಳಿಬೇಕಲ್ಲ, ಹುಳ ಆಗ್ಬೇಕಲ್ಲ, ಹುಳು ಸಣ್ಣ ಸಣ್ಣ ಹುಳುಗಳಾಗತ್ತೆ ನೋಡಿ. ಹಾಂ, ಅದಕ್ಕೋಸ್ಕರ ಅವರು ಶರೀರ ಉಳೋದು, ಇಲ್ಲ ಅಂತಂದ್ರೆ ಸುಡೋದು. ಸುಟ್ರೆ ಅದು ಡೈರೆಕ್ಟ್ ಆಗಿ ಆಕಾಶಕ್ಕೆ ಹೊರಟೋಗುತ್ತೆ ಎಲ್ಲಾನು. ಹ್ಮ್ ಹ್ಮ್. ಅಗ್ನಿ ಲಗ್ನದಿಂದ ಏನಾಗುತ್ತೆ, ದ್ರವ್ಯವೆಲ್ಲವೂ ಕೂಡ ಸೂಕ್ಷ್ಮ ಆಗೋಗುತ್ತೆ. ಹ್ಮ್. ಅಲ್ಲೂ ಕೂಡ ನೀರಾಗತ್ತೆ, ಪೃಥ್ವಿ ಆಗುತ್ತೆ, ಬೂದಿ ಉಳಿಯುತ್ತಲ್ಲ ಸ್ವಲ್ಪ. ಹಾ, ಬೂದಿ ಉಳಿಯುತ್ತೆ. ಇನ್ನು ಅದು ಗಟ್ಟಿ ಇರುವಂತದ್ದು ಇದು ಇದ್ದೇ ಇರುತ್ತೆ, ಅಸ್ಥಿಗಳು. ಅದೆಲ್ಲ ಪೃಥ್ವಿ ತತ್ವ. ನೀರೊಳಗೆ ಹೋಗುತ್ತೆ, ವಾಯು ಒಳಗಡೆ ಹೊರಟಾಗುತ್ತೆ, ಅಗ್ನಿ ಒಳಗಡೆ ಹೊರಟಾಗುತ್ತೆ, ಆಕಾಶ ಒಳಗಡೆ ಹೋಗುತ್ತೆ. ಪಂಚೀಕರಣ ಅಲ್ಲೂ ಆಗುತ್ತೆ, ಡೈರೆಕ್ಟ್ ಆಗಿ ಆಗುತ್ತೆ. ಇಲ್ಲಿ ಮಣ್ಣೊಳಗಡೆ ಹಾಕಿದಾಗ ಏನಾಗುತ್ತೆ, ನಿಧಾನವಾಗಿ ಆಗುತ್ತೆ. ಅದೇ ಕೆಲಸವೇ ನಿಧಾನವಾಗಿ ಆಗುತ್ತೆ. ಅದೇ ಕೆಲಸ ನಿಧಾನವಾಗಿ. ಒಟ್ಟಿನಲ್ಲಿ ಇಲ್ಲೂ ಅದಕ್ಕೆ ಕೆಲಸ, ಒಳಗಡೆನೂ ಕೆಲಸ, ಹೊರಗಡೆನೂ ಕೆಲಸ, ಎಲ್ಲ ಕಡೆನೂ ತುಂಬಿಕೊಂಡಿರ. ಪ್ರಾಣ ಎಲ್ಲಿದ್ರಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಅದಕ್ಕೆ ಗೊತ್ತಿದೆ. ನೀವೇನ್ ತಿಂದ್ರಿ, ಅದನ್ನ ಏನ್ ಮಾಡ್ಬೇಕು ಅನ್ನೋದೆಲ್ಲ ಮಾಡೋದು ಪ್ರಾಣವೇ. ನೀವೇನ್ ಕುಡಿದ್ರಿ, ಅದನ್ನ ಏನ್ ಮಾಡ್ಬೇಕು, ಇಟ್ಕೋಬೇಕಾ ಆಚೆ ಹಾಕ್ಬೇಕಾ ತೀರ್ಮಾನ ಮಾಡೋದು ಯಾರು? ಪ್ರಾಣವೇ. ಕುಡಿಬೇಕು ಅಂತ ಅನ್ಸಿದ್ ಮಾತ್ರ ಅಷ್ಟೇ ನಮ್ಗೆ ಗೊತ್ತಿರೋದು. ಅದು ಶರೀರ, ಪ್ರಾಣ, ಮನಸ್ಸು, ಬುದ್ಧಿ ಇವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದಾವೆ. ಅದನ್ನ ನಾವು ಸೂಕ್ಷ್ಮವಾಗಿ ನೋಡಿದಾಗ ಈ ನಿರಂತರ ಅನುಸಂಧಾನ ನಡೀತಾ ಇದೆ ಪಂಚಭೂತಗಳಿಗೂನು ಈ ಶರೀರಕ್ಕೂ ಅನ್ನೋದು ಗೊತ್ತಾಗುತ್ತೆ. ಹೌದು. ಇವಾಗ ಈ ಸೂಕ್ಷ್ಮತೆ ಯಾರಿಗೆ ಈ ಸೂಕ್ಷ್ಮತೆ ಗೊತ್ತಿದೆಯೋ ಅವ್ರಿಗೆ ಬ್ರಹ್ಮಜ್ಞಾನಕ್ಕೆ ಅರ್ಹತೆ ಬರುತ್ತೆ. ಅಂದ್ರೆ ಒಂದನ್ನು ಬಿಟ್ಟು ಒಂದಿಲ್ಲ, ಎಲ್ಲ ಇಂಟರ್ಲಿಂಕ್ಡ್ ಅಂತ. ಎಲ್ಲಿ ಮೂಗು ಮುಚ್ಚಿಗಳು ಇರ್ತೀರ ನೋಡಿ ಒಂದ್ 5 ನಿಮಿಷ. ಒಂದೇ ನಿಮಿಷ ಮೂಗು ಮುಚ್ಚಿಗಳಿಗೆ ಸಾಕು. ಇಂಟರ್ಲಿಂಕ್ ಅಲ್ಲ ಪ್ರತಿ ಸೆಕೆಂಡ್ ಕೂಡ ನಿಮ್ ಜೊತೆ ಆತ್ಮತತ್ವ ಇದೆ. ಒಂದ್ ಸೆಕೆಂಡ್ ಕಡಿಮೆ ಕಡಿಮೆ ಕಾಲ ಬಿಟ್ಟಿರಕ್ಕಾಗಲ್ಲ ನೀವು. ಆತ್ಮತತ್ವವಿಲ್ಲದೆ ಉಸಿರಲ್ಲ, ಉಸಿರು ಅಂತ ಶಬ್ದ ಹೇಳಕ್ಕೂ ಟೈಮ್ ಇಲ್ಲ ನಮ್ಗೆ, ಅದಿಲ್ಲದೆ ಇದ್ರೆ. ಒಳ್ಳೆ ಚೆನ್ನಾಗಿ ವಿಶದವಾಗಿ ಎಲ್ಲ ಹೇಳ್ತಾ ಇದ್ದೀರಪ್ಪ, ನಮ್ಗಂತೂ ಖುಷಿ ಆಗ್ತಾ ಇದೆ. ಸರ್, ಇನ್ನೊಂದೇ ಒಂದ್ ಪ್ರಶ್ನೆ ಪರವಾಗಿಲ್ವಾ ಕೇಳಿದ್ರೆ? ಇನ್ನೊಂದ್ 5 ನಿಮಿಷ ಇದೆ ಅಷ್ಟೇ. ಇವಾಗ ನಾವು ಸುಷುಮ್ನ ನಾಡಿಯಿಂದ ಮೆಡಿಟೇಷನ್ ಮಾಡುವಾಗ ಒಂದೊಂದ್ ಸರ್ತಿ ಈ ಮೇಲ್ಗಡೆಗೆ ಹೋಗ್ತಾನೇ ಇರುತ್ತೆ, ಅಲ್ಲಿ ಕೊನೆನೇ ಗೊತ್ತಾಗಲ್ಲ, ಕೆಳಗಡೆಗೂ ಹೋಗ್ತಾ ಇರುತ್ತೆ. ಅದ ಪ್ರಾಣದ ತತ್ವ ಏನ್ ಸರ್ ಅದು, ಅಥವಾ ಚೈತನ್ಯ ತತ್ವನ? ಟೈಮ್ ಆಗಿದೆ, ನಾನು ಇನ್ನೊಂದು ಯಾರು ಫೋನ್ ಬೇರೆ ಮಾಡ್ಬೇಕು, ಮುಂದಿನ ಗುರುವಾರ ಹೇಳ್ತೀನಿ, ಅಥವಾ ನೀವು ಆಮೇಲೆ ಫೋನ್ ಮಾಡಿ ನಿಮಗೆ ಮಾತಾಡ್ತೀನಿ ಬಿಡಿ. ಸರಿ ಸರ್, ನಮಸ್ಕಾರ ಎಲ್ಲರಿಗೂ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ತುಂಬಾ ಡೀಟೇಲ್ ಆಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು. ಎಷ್ಟೊಂದು ವಿಷಯಗಳು ಅಪ್ಪ, ನೀವು ಎಷ್ಟು ಅಧ್ಯಯನ ಮಾಡಿದ್ದೀರಪ್ಪ. ಅವರು ಪುಸ್ತಕ ಇಟ್ಕೊಂಡ್ರೆ, ಟೈಮ್ ಇತ್ತು ಅಂದ್ರೆ ಪುಸ್ತಕ ಇಟ್ಕೊಳ್ಳೋದೇ ಕೆಲಸ, ಒಂದಲ್ಲ ಎರಡಲ್ಲ. ಅಷ್ಟೊಂದು ಜ್ಞಾನ ಪಡೆಯಕ್ಕಾಗಲ್ಲ, ನಮ್ಮ ಅನುಮಾನ ಪರಿಹಾರ ಮಾಡಕ್ಕಾಗಲ್ಲ. ಅವ್ರಿಗೆ ಅಷ್ಟೆಲ್ಲ ಓದಿರೋದ್ರಿಂದ ಈಸಿಯಾಗಿ ಪರಿಹಾರ ಮಾಡ್ತಾರೆ ಅಂದ್ರೆ ಆಗಲ್ಲ. ಹೌದು. ಅದಕ್ಕೋಸ್ಕರನೇ ನನಗೆ ಅವರು ಸಿಕ್ಕಿದ್ದು ತುಮಕೂರಿನಲ್ಲಿ. ಇವತ್ತಿನವರೆಗೂ ಅದರ ಒಂದು ಅನುಬಂಧ ಇದ್ದೇ ಇದೆ. ಅಲ್ಲ, ಅವರು ಯಾವ್ದಕ್ಕೆ ಎಷ್ಟು ಹೇಳ್ಬೇಕು, ಜೊತೆಗೆ ಅವರು ತಗೊಂಡಿರೋದು ಫಿಸಿಕ್ಸ್ ಕೆಮಿಸ್ಟ್ರಿನೋ ಗೊತ್ತಿಲ್ಲ, MS ಇಲ್ಲಲ್ವಾ? ಅವರು ಫಿಸಿಕ್ಸ್ ಲೆಕ್ಚರರು. ಅಂದ್ರೆ ಆತ್ಮ ತತ್ವಕ್ಕೆ ಎಲ್ಲಾ ಲಿಂಕ್ ಕೊಡ್ತಾ ಬರ್ತಾರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲಾ ಬರುತ್ತಲ್ಲಿ.
ಪ್ರಾಣಶಕ್ತಿಗಳು. ಇವಾಗ ಇದನ್ನೊಂದು ಹೇಳ್ಬಿಡ್ತೀನಿ, ಶಾಂತಿ ಮಂತ್ರ, ಆಮೇಲೆ ಮಾತಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ ವಾಸವಿ.